ಅಶೋಕ್ ಮಧುಗಿರಿ ಸರ್ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಹೇಗೆ ಮತ್ತು ಏಕೆ ಎಂಬ ವಿಷಯದ ಮೇಲೆ ಉಪನ್ಯಾಸ ನೀಡ್ತಾರೆ. ನಾವೆಲ್ಲ ಆಲಿಸೋಣ. ಎಲ್ಲರಿಗೂ, ಎಲ್ಲ ಗುರು ಹಿರಿಯರಿಗೂ ನನ್ನ ವಂದನೆಗಳನ್ನ ತಿಳಿಸ್ತಾ, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಕ್ಚುಲಿ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಇಂಡಿಯಾ ನಾವು. ಯಾಕೆ ಅಂತಂದ್ರೆ ಪ್ರತಿಯೊಂದು ನಾವು ಕೆಲಸ ತಗೊಳ್ಳೋದು ಯಾವುದೇ ಒಂದು ವಿಷಯದಲ್ಲಾಗ್ಲಿ ಅದಕ್ಕೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಬರೀತಾ ಹೋಗ್ತಾ ಇದ್ದೀವಿ. ಈ ದಿನಗಳಲ್ಲಿ ಕಾಂಪಿಟೇಟಿವ್ ಯುಗ ಆಗೋಗಿದೆ. ಯಾಕೆ ಹೇಳ್ತೀನಿ ಅಂತಂದ್ರೆ, ಎಸ್ಪೆಷಲಿ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ, ಈವನ್ ಪ್ರೈವೇಟ್ ಸೆಕ್ಟರ್ ನಾವು ವಿ ಹ್ಯಾವ್ ಟು ಅಟೆಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಹೇಳಿದ್ದಾದ್ರೆ, ನಮ್ಮ ದೇಶದಲ್ಲಿ 100 ಜನ ಕೆಲಸ ಮಾಡ್ತಾ ಇದಾರೆ, 100 ಜನ ಕೆಲಸ ಮಾಡ್ತಿದ್ದಾರೆ ಅಂದ್ರೆ 95 ಜನ ಅನಾರ್ಗನೈಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೇವಲ 5% ಅಷ್ಟು ಜನ ಇಡೀ ಇಂಡಿಯಾದಲ್ಲಿ ಆರ್ಗನೈಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಆರ್ಗನೈಸ್ ಸೆಕ್ಟರ್ ಅಂದ್ರೆ ಏನು? ಆರ್ಗನೈಸ್ ಸೆಕ್ಟರ್ ಅಂತಂದ್ರೆ, ಈಗ ನಮ್ಮ ಗವರ್ಮೆಂಟ್ ಆಫೀಸಸ್ ಅಲ್ಲಿ ಏನ್ ಕೆಲಸ ಮಾಡ್ತೀವಿ, ಯೂನಿವರ್ಸಿಟೀಸ್ ಅಲ್ಲಿ, ಸ್ವಾಯತ್ತ ಸಂಸ್ಥೆಗಳು, ಮತ್ತೆ ಈಗ ಕೆಲವು ನಿಗಮಗಳು, KSRTC ಸಂಸ್ಥೆ ಇರ್ಬೋದು, HAL ಸಂಸ್ಥೆ ಇರ್ಬೋದು, ಈ ತರ ಈ ಪ್ರೈವೇಟ್ ಅಲ್ಲಿ ಅಥವಾ ಗವರ್ಮೆಂಟ್ ಅಲ್ಲಿ ಆರ್ಗನೈಸ್ ಸೆಕ್ಟರ್ ಅಲ್ಲಿ ಏನಾಗುತ್ತೆ, ನಿಮಗೆ ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಗವರ್ಮೆಂಟ್ ಆಫ್ ಕರ್ನಾಟಕದ್ದು ರೂಲ್ಸ್, ರೆಗ್ಯುಲೇಷನ್ಸ್, ಮತ್ತೆ ESI, PF, ಮತ್ತೆ ಸಂಬಳ ಸಮಯಕ್ಕೆ ತಕ್ಕಂತೆ ಆಗಂತದ್ದು, ಮತ್ತೆ ESI, PF, ಮೆಡಿಕಲ್ ಲೀವ್, ಸಿಕ್ ಲೀವ್, ಅಂಡ್ ಲೀವ್, ಮತ್ತೆ ಎಲ್ಲಾ ತರದ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ನ ಕೊಡ್ತಾರೆ ಈ ಆರ್ಗನೈಸ್ ಸೆಕ್ಟರ್. ಈ ಅನಾರ್ಗನೈಸ್ ಸೆಕ್ಟರ್ ಏನಿದೆ, ಅನಾರ್ಗನೈಸ್ ಸೆಕ್ಟರ್ 95% ಏನು ವರ್ಕ್ ಫೋರ್ಸ್ ಕೆಲಸ ಮಾಡ್ತಾ ಇದಾರೆ, ಅಲ್ಲಿ ಕಾಲಕ್ಕೆ ತಕ್ಕಂತೆ ಕೆಲಸಗಳು ಮತ್ತೆ ಸಂಬಳ ಮತ್ತೆ ಎಲ್ಲಾ ತರದ ಭತ್ಯೆಗಳು ಸಿಗೋದಿಲ್ಲ. ಸೇ ಫಾರ್ ಎಕ್ಸಾಂಪಲ್ ಗಾರ್ಮೆಂಟ್ ಸಂಸ್ಥೆ ಆಗಿರ್ಬೋದು, ಅಥವಾ ಹೊರಗಡೆ ಯಾವ್ದಾದ್ರು ಒಂದು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇರ್ಬೋದು. ಸೊ ಈ ಕೋವಿಡ್ ಅಂತ ಟೈಮಲ್ಲಿ ಹಲವಾರು ಹೋಟ್ಲುಗಳಾಗಿರ್ಬೋದು, ಆಮೇಲೆ ಕಾಲೇಜುಗಳು, ಶಾಲಾ ಕಾಲೇಜುಗಳು, ಹೋಟ್ಲುಗಳು, ಮಗದೊಂದು ತುಂಬಾ ಸಂಸ್ಥೆಗಳು ಕೆಲಸ ನಿರ್ವಹಿದು ಮುಚ್ಚೋಗ್ಬಿಟ್ಟಿದೆ. ಅಂತ ಸಮಯದಲ್ಲಿ ಆ ವರ್ಕರ್ಸ್ಗೆ ತುಂಬಾ ಲಾಸ್ ಆಗಿದೆ ಆಕ್ಚುಲಿ ಸ್ಯಾಲರಿನಲ್ಲಿ. ಯಾಕೆಂತಂದ್ರೆ ಕಾಲೇಜುಗಳು ಹೇಳ್ತಾರೆ, ಸ್ಕೂಲ್ಗಳು ಹೇಳ್ತಾರೆ, ಸ್ಕೂಲ್ಗಳು ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗಿಲ್ಲದೆ ಇರೋದ್ರಿಂದ ನಾವು ಸಂಬಳವನ್ನ ಕಡಿಮೆ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಇಂತರ ಒಂದು ಸಂದರ್ಭದಲ್ಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಮಾತ್ರ ಯಾವುದೇ ತರದ ಸಂಬಳಗೆ ಕೊರತೆ ಆಗಿಲ್ಲ. ಓನ್ಲಿ DA ನ ಕೆಲವು ಬಾರಿ ಸ್ವಲ್ಪ ತಡೆ ಹಿಡಿದಿದ್ರೆ ಹೊರತು ಅದನ್ನ ನಂತರ ದಿನಗಳಲ್ಲಿ ಈಗ ಕೊಡೋ ವ್ಯವಸ್ಥೆ ಮಾಡ್ತಾರಂತೆ. ಸೊ ಹಾಗಾಗಿ ಆರ್ಗನೈಸ್ ಸೆಕ್ಟರ್ಗೆ ಜಾಯಿನ್ ಆಗ್ಬೇಕು ಅಂದ್ರೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ನಾವು ತಗೊಳ್ಬೇಕಾಗತ್ತೆ, ಎಸ್ಪೆಷಲಿ ಯೂತ್. ಆಕ್ಚುಲಿ ಈಗ ಸೇ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕ ಗವರ್ಮೆಂಟ್ ಆದಾಯ ನೋಡಿದ್ದಾದ್ರೆ, ಇಡೀ ನಮ್ಮ ಕರ್ನಾಟಕದಲ್ಲಿ 7 ಕೋಟಿ ಜನ ಇದೀವಿ ನಾವು. ಆಲ್ಮೋಸ್ಟ್ ಈಗ ಹತ್ತತ್ರ 7 ಕೋಟಿ ಜನ. 7 ಕೋಟಿ ಜನದಲ್ಲಿ ಕರ್ನಾಟಕ ಗವರ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರೋರು 5,13,000 ಜನ ಪಕ್ಕ. ಅದ್ರ ಜೊತೆಗೆ ನಿಗಮ ಸಂಸ್ಥೆಗಳು, KSRTC ಮತ್ತೆ ಬೇರೆ ಬೇರೆ ಸಂಸ್ಥೆಗಳನ್ನ ನಾವು ನೋಡಿದ್ರೆ, ಕರ್ನಾಟಕ ಗವರ್ಮೆಂಟ್ ನಡೆಸುವಂತ ಮೈಸೂರು ಎಲೆಕ್ಟ್ರಿಕಲ್ ಲಿಮಿಟೆಡ್, KSRTC, ಹಲವಾರು ಬೇರೆ ಬೇರೆ, ಕರ್ನಾಟಕ ಪವರ್ ಕಾರ್ಪೊರೇಷನ್ ಎಲ್ಲ ನೋಡಿದ್ರೆ ಇನ್ನೊಂದು 2 ಲಕ್ಷ ಜನ. ಆಮೇಲೆ ಮುರಾರ್ಜಿ ದೇಸಾಯಿ ಸ್ಕೂಲ್ಸ್, ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಸ್ಕೂಲ್ಸ್, ಈ ಟೀಚರ್ಸ್ ಇವರೆಲ್ಲ ಸೇರ್ಕೊಂಡ್ರೆ 7.5 ಲಕ್ಷ ಜನ ಆಗ್ತಾರೆ. ಇಷ್ಟು ಜನಕ್ಕೆ ಕರ್ನಾಟಕ ಗವರ್ಮೆಂಟ್ ಇಂದ ಎಷ್ಟು ಅಮೌಂಟ್ ಖರ್ಚಾಗ್ತಿದೆ ಅಂದ್ರೆ, ಅದರ ಟೋಟಲ್ ಆದಾಯದಲ್ಲಿ 50% ಸ್ಯಾಲರಿಗೆ ಹೊರಟೋಗುತ್ತೆ ಆಕ್ಚುಲಿ. ಇನ್ನ ಅಮೌಂಟ್ ಏನು ಕರ್ನಾಟಕ ಗವರ್ಮೆಂಟ್ ಗೆ ಏನು 2 ಲಕ್ಷ ಕೋಟಿ ಬಜೆಟ್ ಈಗ ಆಗ್ತಾ ಇದೆ, ಆ 2 ಲಕ್ಷ ಕೋಟಿ 1 ಲಕ್ಷ ಕೋಟಿ ಇನ್ನ ಉಳಿದ 6 ಕೋಟಿ 95 ಲಕ್ಷ ಜನಕ್ಕೆ ಹಂಚ್ಬೇಕಾಗತ್ತೆ ಸರ್ಕಾರ. 50% ಸ್ಯಾಲರಿನ ಆರ್ಗನೈಸ್ ಸೆಕ್ಟರ್ ಏನು ಕರ್ನಾಟಕ ಗವರ್ಮೆಂಟ್ ಒರಿಜಿನಲ್ ಎಂಪ್ಲಾಯೀಸ್ ಇದ್ದಾರೆ 5,13,000 ಜನ, ಅವ್ರಿಗೆ ಕೊಡ್ಬೇಕಾಗುತ್ತೆ. ಸೊ ಈ ತರದ್ದು ಒಂದು ಪರಿಸ್ಥಿತಿ ಇದೆ. ಸೊ ಆದ್ರಿಂದ ಪ್ರತಿಯೊಬ್ಬರು ಸಾಧ್ಯವಾದಷ್ಟು, ಅದಕ್ಕೆ ಹಿಂದಿನಿಂದ ಹೇಳ್ತಾ ಇದ್ರು ಸರ್ಕಾರಿ ನೌಕರಿ ಅಂತ. ಬಟ್ ಈಗ ಪ್ರೈವೇಟ್ ಸೆಕ್ಟರ್ ಅಲ್ಲೂ ಕೊಡ್ತಾರೆ, ಬಟ್ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಏನಂತಂದ್ರೆ ಕಾಂಪಿಟೇಷನ್ ಜಾಸ್ತಿ. ನಂತರ ಅದು ಡಿಪೆಂಡ್ ಅಪಾನ್ ಪ್ರಾಫಿಟ್ ಅಂಡ್ ಲಾಸ್ ಕಂಡೀಷನ್ಸ್ ಮೇಲೆ ಅವರು ನಮ್ಗೆ ಸ್ಯಾಲರಿ ಕೊಡ್ತಾ ಹೋಗ್ತಾರೆ. ಹಾಗಾಗಿ ನಾವು ಒಂದು ಕಾಂಪಿಟೇಟಿವ್ ಮೈಂಡ್ ಸೆಟ್ ನ ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಈಗ ಪ್ರೈವೇಟ್ ಸೆಕ್ಟರ್ ಅಲ್ಲೂ ಅದೇ ಇದೆ. ಈಗ ಜನರಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಈಗ PUC ಆದ ನಂತರನು ಕೆಲವು ಎಕ್ಸಾಮ್ಸ್ ನೀವು ತಗೊಳ್ಬಹುದು. ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ನಂತರ 2nd ಡಿವಿಷನ್ ಅಸಿಸ್ಟೆಂಟ್, ಅದು 2nd ಡಿವಿಷನ್ ಕ್ಲರ್ಕ್, ಈ ತರದ್ದು. ಬಟ್ ಜನರಲಿ ಈಗ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ಗೆ ಗ್ರಾಜುಯೇಷನ್ ನ ಇಟ್ಟಿದ್ದಾರೆ. ಸೊ ಈ ಗ್ರಾಜುಯೇಷನ್ ಆದ್ಮೇಲೆ ಏನು, ಗ್ರಾಜುಯೇಷನ್ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಆದ್ಮೇಲೆ ಏನು ಅಂತ ನಾವು ನೋಡ್ತೀವಿ. ಗ್ರಾಜುಯೇಷನ್ ಆದ್ಮೇಲೆ ಸೊ ಈಗ ನೋಡಿದಾಗ ನಾವು ನಂತರ ಸ್ಲೈಡ್ ಅಲ್ಲಿ ನಾವು ಗ್ರಾಜುಯೇಷನ್ ನಂತರ ನಾವು ಯಾವ್ದು ಬರುತ್ತೆ, IAS ಎಕ್ಸಾಮ್ಸ್ ಬರುತ್ತೆ, UPSC ಮತ್ತೆ KPSC ಅಂತ 2 ಸಂಸ್ಥೆಗಳಿದೆ. ಸೊ ಆಲ್ ಇಂಡಿಯಾ ಸೆಂಟ್ರಲ್ ಗವರ್ಮೆಂಟ್ ಗೆ ನಾವು ಜಾಯಿನ್ ಆಗ್ಬೇಕಂದ್ರೆ UPSC ಸಂಸ್ಥೆ ಎಕ್ಸಾಮ್ಸ್ ಬರಿಬೇಕಾಗುತ್ತೆ. ನಮ್ಮ ಕರ್ನಾಟಕ ಗವರ್ಮೆಂಟ್ ಜಾಯಿನ್ ಆಗ್ಬೇಕು ಅಂತಂದ್ರೆ ನಾವು KPSC ಎಕ್ಸಾಮ್ಸ್ ಬರಿಬೇಕಾಗುತ್ತೆ, ಅಥವಾ KEA ಎಕ್ಸಾಮ್ಸ್. ಸೊ ಅದರಲ್ಲಿ
UP ಆನಂತರ ಅಪಾರ್ಟ್ ಫ್ರಮ್ ದಟ್ ಕೆಲವು ಸೆಂಟ್ರಲ್ ಎಕ್ಸಾಮ್ಸ್ ಇದೆ. ಯಾವುದು IBPS ಅಂತ ಬ್ಯಾಂಕ್ ಎಕ್ಸಾಮ್ ಇದೆ, ಮತ್ತೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಕ್ಸಾಮ್ ಇದೆ. ಸೊ ಈಗ ನಾನು ಒಂದೊಂದೇ ನಾನು ಹೇಳ್ತಾ ಬರ್ತೇನೆ ನಮ್ಗೆ ನಂತರದ ಎಕ್ಸಾಮ್ಸ್. ಅದರಲ್ಲಿ ಕೋರ್ ಪೇಪರ್ಸ್, ಈಗ IAS ಎಕ್ಸಾಮ್ ಆದ್ರೆ ನಾವು ನೋಡಿದ್ರೆ IAS ನಂತರದ ದಿನಗಳಲ್ಲಿ ನೆಕ್ಸ್ಟ್ ಅಲ್ಲಿ ಸೊ ಸಿವಿಲ್ ಸರ್ವಿಸ್ IAS ಟೋಟಲಿ 29 ಸರ್ವಿಸಸ್ಗೆ IAS ಎಕ್ಸಾಮ್ ನಡೆಯುತ್ತೆ. ಒಂದೇ ಅದನ್ನ ನಾಗರಿಕ ಸೇವಾ ಪರೀಕ್ಷೆ ಅಂತ ನಾವು ಕರಿತೀವಿ, ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್. ಅದರಲ್ಲಿ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಈ ನಾಗರಿಕ ಸೇವಾ ಪರೀಕ್ಷೆನ IAS ಅಂತ ಯಾಕೆ ಕರಿತೀವಿ ಅಂದ್ರೆ, ಈ 28 ಸರ್ವಿಸ್ ಇದ್ರು ಪ್ರತಿಯೊಬ್ರು ದೇ ವಾಂಟ್ ಟು ಬಿಕಮ್ IAS ಆಫೀಸರ್. ಸೊ ಅದನ್ನ IAS ಎಕ್ಸಾಮ್ ಅಂತ ಸುಮ್ನೆ ಕರೀತಾರೆ ಅಷ್ಟೇ ಜನರಲಿ. ಅದರ್ವೈಸ್ ಇದು ನಾಗರಿಕ ಸೇವಾ ಪರೀಕ್ಷೆ. ಅದರಲ್ಲಿ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇದೆ, ಇಂಡಿಯನ್ ಫಾರಿನ್ ಸರ್ವಿಸ್ ಇದೆ, ವಿದೇಶಾಂಗ ಸಚಿವಾಲಯಗಳಲ್ಲಿ ನಾವು ಕೆಲಸ ಮಾಡೋದು ರಾಯಭಾರಿಗಳಾಗಿ, ಮತ್ತೆ ಇಂಡಿಯನ್ ಪೊಲೀಸ್ ಸರ್ವಿಸ್ IPS ಇದೆ, ನಂತರ ಇಂಡಿಯಾ ಆಡಿಟ್ ಅಕೌಂಟ್ ಸರ್ವಿಸ್ ಇದೆ, ಇಂಡಿಯನ್ ರೆವಿನ್ಯೂ ಸರ್ವಿಸ್ ಇದೆ, ಆದಾಯ ಸೇವೆ. ಅದರಲ್ಲಿ ಕಸ್ಟಮ್ಸ್ ಎಕ್ಸೈಸ್ ಅಂತ ಇದೆ, ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ಇದೆ, ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಇದೆ, ಇಂಡಿಯನ್ ಡಿಫೆನ್ಸ್ ಅಕೌಂಟ್ ಸರ್ವಿಸ್ ಇದೆ, ಇಂಡಿಯನ್ ಡಿಫೆನ್ಸ್ ಎಸ್ಟೇಟ್ ಸರ್ವಿಸ್ ಇದೆ, ಇಂಡಿಯಾ ಸಿವಿಲ್ ಅಕೌಂಟ್ ಸರ್ವಿಸ್ ಇದೆ, ನಂತರ ಇಂಡಿಯನ್ ರೈಲ್ವೆ ಟ್ರಾಫಿಕ್ ಸರ್ವಿಸ್ ಇದೆ, ಇಂಡಿಯನ್ ರೈಲ್ವೆ ಪರ್ಸನಲ್ ಸರ್ವಿಸ್, ಇಂಡಿಯನ್ ರೈಲ್ವೆ ಅಕೌಂಟ್ ಸರ್ವಿಸ್, ಆಮೇಲೆ ಇಂಡಿಯನ್ ರೈಲ್ವೆ ಪೊಲೀಸ್ ಸರ್ವಿಸ್ ಇದೆ, ನಂತರ ಇಂಡಿಯನ್ ಟೆಲಿಕಾಂ ಸರ್ವಿಸ್ ಇದೆ, ಇಂಡಿಯಾ ಇನ್ಫಾರ್ಮೇಶನ್ ಸೈನ್ಸ್ ಅಂತ ಇದೆ ಸರ್ವಿಸ್ ಇದೆ, ಮತ್ತೆ ಯೂನಿಯನ್ ಟೆರಿಟರಿ ಇದರಲ್ಲಿ ಅಂಡಮಾನ್ ನಿಕೋಬಾರ್ ಸರ್ವಿಸ್ ಇದೆ, ಪಾಂಡಿಚೇರಿ ಸಿವಿಲ್ ಸರ್ವಿಸ್ ಇದೆ, ಯೂನಿಯನ್ ಟೆರಿಟರಿ ಸಿವಿಲ್ ಸರ್ವಿಸಸ್ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್. ಸೊ ಈ ತರದ ಸರ್ವಿಸ್. ಅಪಾರ್ಟ್ ಫ್ರಮ್ ದಟ್ UPSC ಅವರು ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್ ಅಂತ, ಇಂಡಿಯನ್ ಎಕನಾಮಿಕ್ ಸರ್ವಿಸ್ ಅಂತ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಆಮೇಲೆ ವೇರಿಯಸ್ ಸೆಂಟ್ರಲ್ ಗವರ್ಮೆಂಟ್ ಪೋಸ್ಟ್ ಗಳಿಗೆ ಅವಾಗ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾ ಇರ್ತಾರೆ. ಸೊ ಮತ್ತೆ ನಾವು KS ಕರ್ನಾಟಕ ಲೆವೆಲ್ಗೆ ಬಂದಾಗ ಕರ್ನಾಟಕ ಗೆಜೆಟೆಡ್ ಪ್ರೊಫೆಷನರಿ ಎಕ್ಸಾಮ್ ನ ನಡೆಸುತ್ತೆ. ಅದನ್ನ ನಾವು ಪಾಪ್ಯುಲರ್ ಆಗಿ KAS ಅಂತ ಕರಿತೀವಿ. ಬಟ್ ಅದರಲ್ಲಿ 2 ವಿಧಗಳಿದೆ, ಗ್ರೂಪ್ A ಅಂಡ್ ಗ್ರೂಪ್ B ಅಂತ. ಗ್ರೂಪ್ A ಸರ್ವಿಸಸ್ ನಾವು ನೋಡಿದ್ದಾದ್ರೆ KAS ಅಲ್ಲಿ ನಮ್ಮಲ್ಲಿ ಯಾವುದು ಅಸಿಸ್ಟೆಂಟ್ ಕಮಿಷನರ್ ರೆವಿನ್ಯೂ ಇದೆ, ಮತ್ತೆ AC ರೆವಿನ್ಯೂ, ಮತ್ತೆ DYSP ಇದೆ, KSPS ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್ DYSP, ನಂತರ ACCT ಅಂತಿದೆ, ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್, ಮತ್ತೆ ಡಿಸ್ಟ್ರಿಕ್ಟ್ ಟ್ರೆಜರಿ ಆಫೀಸರ್. ಸೊ ಈ ತರ ಗ್ರೂಪ್ A ಸರ್ವಿಸಸ್ ಇದೆ. ಗ್ರೂಪ್ B ನಲ್ಲಿ ನಾವು ಬಂದ್ರೆ ತಹಸೀಲ್ದಾರ್ ಪೋಸ್ಟ್ ಇದೆ ಗ್ರೂಪ್ B ನಲ್ಲಿ, ನಂತರ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್, ಅಸಿಸ್ಟೆಂಟ್ ಡೈರೆಕ್ಟರ್ ಕನ್ನಡ ಅಂಡ್ ಕಲ್ಚರ್, ಅಸಿಸ್ಟೆಂಟ್ ಡೈರೆಕ್ಟರ್ ವೇಟ್ ಅಂಡ್ ಮೆಜರ್ಸ್, ಅಸಿಸ್ಟೆಂಟ್ ಡೈರೆಕ್ಟರ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಲ್ಲಿ ಇದೇನು ಕೋಆಪರೇಟಿವ್ ಸರ್ವಿಸಸ್ ಅಥವಾ ಲೇಬರ್ ಕಮಿಷನರ್, ಲೇಬರ್ ಇನ್ಸ್ಪೆಕ್ಟರ್, ಈ ತರದೆಲ್ಲ ಗ್ರೂಪ್ B ನಲ್ಲಿ ಬರುತ್ತೆ. ಅಪಾರ್ಟ್ ಫ್ರಮ್ ದಟ್ KPSC FDA ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ, PDO ಎಕ್ಸಾಮ್ ಮಾಡುತ್ತೆ. ಅದನ್ನ ಈಗ KEA ಗೆ ಸದ್ಯಕ್ಕೆ ಕೊಟ್ಟಿದ್ದಾರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ. ಸೊ ಈ ತರದ್ದು ಹಲವಾರು ಎಕ್ಸಾಮ್ಸ್ ನ ನಾವು ನೋಡ್ತೀವಿ. ಸೊ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಒಂದು ಜನರಲ್ ನಾಲೆಡ್ಜ್ ಪೇಪರ್ ಅಂತ ಏನೋ ಜನರಲ್ ಸ್ಟಡೀಸ್ ಪೇಪರ್, ಜನರಲ್ ನಾಲೆಡ್ಜ್ ಪೇಪರ್ ಇರುತ್ತೆ. ಅದು ಕಾಮನ್ ಆಗಿ ಒಮ್ಮೆ ಪ್ರಿಪೇರ್ ಆಗುವಂತದ್ದು. ಆಕ್ಚುಲಿ ಅದಕ್ಕೆಲ್ಲ ಬೇಸ್ ಒಂದೇನೆ. ಆಕ್ಚುಲಿ ನೀವು KAS ಗೆ ಪ್ರಿಪೇರ್ ಆದ್ರೆ IAS ಗೆ ಇಟ್ಸ್ ಅನ್ ಈಸಿ ಕೇಕ್ ವಾಕ್, ಈಸಿಯಾಗಿ ನೀವು ಅದನ್ನ ನೀವು ಕ್ಲಿಯರ್ ಮಾಡ್ಬಿಡ್ಬೋದು ಎಕ್ಸಾಮ್, ಯಾಕಂದ್ರೆ ಹೈಯರ್ ಲೆವೆಲ್. ಸೊ ಅದ್ರ ನಂತರದ ನಾವು ಎಕ್ಸಾಮ್ KAS ಗೆ ಪ್ರಿಪೇರ್ ಆದ್ರೆ FDA ಆಗ್ಲಿ, SDA ಆಗ್ಲಿ, ಅಥವಾ PDO ಎಕ್ಸಾಮ್ ಆಗ್ಲಿ, ಅಥವಾ ಈಗ ನೀವು ಮಾಸ್ಟರ್ಸ್ ಡಿಗ್ರಿ ಓದ್ಬಿಟ್ಟು ನೆಟ್ ಎಕ್ಸಾಮ್ ಬರೆದ್ರು, KSET ನೆಟ್ ಎಕ್ಸಾಮ್ ಬರೆದ್ರು ಅದರಲ್ಲಿ ಒಂದು ಜನರಲ್ ನಾಲೆಡ್ಜ್ ಪೇಪರ್ ಇದೆ. ಮತ್ತೆ ಅಲ್ಲಿಂದ ಅಸಿಸ್ಟೆಂಟ್ ಪ್ರೊಫೆಸರ್ ಅಪಾಯಿಂಟ್ಮೆಂಟ್ ಗೆ, PU ಲೆಕ್ಚರರ್ ಅಪಾಯಿಂಟ್ಮೆಂಟ್ ಗೆ ಎಕ್ಸಾಮ್ ಬರೆದ್ರೆ ಮತ್ತೆ ಅದರಲ್ಲಿ ಆಪ್ಷನಲ್ ಪೇಪರ್ ಮತ್ತೆ ಜನರಲ್ ನಾಲೆಡ್ಜ್ ಪೇಪರ್ ಇದೆ. ಮತ್ತೆ ನೀವು ಟೆಟ್ ಎಕ್ಸಾಮ್ ಅಂತ ಡಿಪ್ಲೊಮಾ ಇನ್ ಎಜುಕೇಶನ್ B.Ed, ಬ್ಯಾಚುಲರ್ ಆಫ್ ಎಜುಕೇಶನ್ B.Ed D.Ed ಮಾಡಿದ್ರೆ ಅದರಲ್ಲೂ ಟೆಟ್ ಎಕ್ಸಾಮ್ ಅಲ್ಲಿ ಒಂದು ಜನರಲ್ ನಾಲೆಡ್ಜ್ ಪೇಪರ್ ಇದೆ. ಮತ್ತೆ ಅಪಾಯಿಂಟ್ಮೆಂಟ್ ಅಲ್ಲೂ ಒಂದು ಜನರಲ್ ನಾಲೆಡ್ಜ್ ಪೇಪರ್ ನ ಅವನು ಕೊಡ್ತಾ ಹೋಗ್ತಾನೆ. ಅದಕ್ಕಾಗಿ ಈ ಓವರ್ ಆಲ್ ಒಬ್ಬ ಸಾಮಾನ್ಯ ಮನುಷ್ಯ ನಮ್ಮ ದೇಶದಲ್ಲಿ ಒಬ್ಬ ಸತ್ಪ್ರಜೆಯಾಗಿ ನಾವು ಇದನ್ನೆಲ್ಲ ತಿಳ್ಕೊಂಡಿರ್ಬೇಕಾಗತ್ತೆ. ಅದರಲ್ಲಿ ಈ ಬೇಸಿಕ್ ಸಬ್ಜೆಕ್ಟ್ಸ್, ಕೋರ್ ಪೇಪರ್ಸ್ ಯಾವುದು ಅಂತಂದ್ರೆ ಪಾಲಿಟಿ, ಕಾನ್ಸ್ಟಿಟ್ಯೂಷನ್, ಅವರ್ ಕಾನ್ಸ್ಟಿಟ್ಯೂಷನ್ ಅಥವಾ ಪಾಲಿಟಿ ಬಗ್ಗೆ ಏನ್ ಹೇಳುತ್ತೆ, ಕಾನ್ಸ್ಟಿಟ್ಯೂಷನ್ ಏನೇನ್ ಹೇಳುತ್ತೆ, ನಮ್ಗೇನು ಸಿಟಿಜನ್ಶಿಪ್ ರೈಟ್ಸ್ ಕೊಟ್ಟಿದೆ, ನಂತರ ಫಂಡಮೆಂಟಲ್ ರೈಟ್ಸ್ ಕೊಟ್ಟಿದೆ, ಮತ್ತೆ ಫಂಡಮೆಂಟಲ್ ಡ್ಯೂಟೀಸ್ ಕೊಟ್ಟಿದೆ. ಅದಕ್ಕಾಗಿ ನಾವು ಹಾಗೂ ನಿತ್ಯ ಜೀವನದ ಆಗು ಹೋಗುಗಳಲ್ಲಿ ಇದನ್ನೆಲ್ಲ ತಿಳ್ಕೊಂಡಿರ್ಬೇಕಾಗುತ್ತೆ. ಅದಕ್ಕಾಗಿ ಸೊ ನಾವು ಪಾಲಿಟಿನ ಓದ್ಬೇಕು, ಕಾನ್ಸ್ಟಿಟ್ಯೂಷನ್. ಸೊ ಅದು ಒಂದು ಬೇಸ್ ಕೋರ್ ಸಬ್ಜೆಕ್ಟ್ ಕಾನ್ಸ್ಟಿಟ್ಯೂಷನ್. ಅದರಲ್ಲಿ 440 ಆರ್ಟಿಕಲ್ಸ್ ಇತ್ತೀಚೆಗೆ ಆಗಿದೆ. ಹಿಂದೆ 426 ಆರ್ಟಿಕಲ್ಸ್ ಇತ್ತು. ಅದರಲ್ಲಿ ಎಲ್ಲಾ ಆರ್ಟಿಕಲ್ ತಾವು ಓದ್ಕೋಬೇಕಾಗಿಲ್ಲ, ಜ್ಞಾಪನ ಇಟ್ಕೋಬೇಕಾಗಿಲ್ಲ. ಸೊ ಅದರಲ್ಲಿ ಒಂದು 70-80 ಆರ್ಟಿಕಲ್ಸ್ ನ ತಾವು ಜ್ಞಾಪನ ಇಟ್ಕೊಂಡ್ರೆ ಸೊ ಇದು ಮೋರ್ ದನ್ ಎನಫ್. ಮತ್ತೆ ಡೇ ಟು ಡೇ ನಾವೇನು ನ್ಯೂಸ್ ಪೇಪರ್ಸ್ ಓದ್ತಾ ಇರ್ತೀವಿ, ಅದರಲ್ಲಿ ತಮಗೆ ಉಪಯುಕ್ತ ಮಾಹಿತಿಗಳು ಸಿಗ್ತಾ ಇರ್ತವೆ. ಸುಪ್ರೀಂ ಕೋರ್ಟ್ ರೀಸೆಂಟ್ ಡಿಸಿಷನ್ಸ್ ಆಫ್ ಸುಪ್ರೀಂ ಕೋರ್ಟ್, ರೀಸೆಂಟ್ ಡಿಸಿಷನ್ಸ್ ಆಫ್ ಹೈ ಕೋರ್ಟ್,
ಮತ್ತೆ ಗೌರ್ಮೆಂಟ್ ನ ಆಗಿದ್ದಾಗಿನ ಒಂದು ಏನು ಅಮೆಂಡ್ಮೆಂಟ್ಸ್ ಇವನ್ನೆಲ್ಲ ನಾವು ಅದನ್ನ ನೋಡ್ತಾ ಇರ್ಬೋದು ಅದ್ರಲ್ಲಿ. ಸೊ ನಂತರ ಎಕಾನಮಿನಲ್ಲಿ ಎರಡು, ಒಂದು ಎಕನಾಮಿಕ್ಸ್ ಬೇಸಿಕ್ಸ್ ಮತ್ತೆ ಇಂಡಿಯನ್ ಎಕಾನಮಿ ಮತ್ತೆ ವರ್ಲ್ಡ್ ಎಕಾನಮಿ. ವರ್ಲ್ಡ್ ಎಕಾನಮಿಗಿಂತ ಜಾಸ್ತಿ ಇಂಡಿಯನ್ ಎಕಾನಮಿಗೆ ಫೋಕಸ್ ಮಾಡ್ತಾನೆ ಕರ್ನಾಟಕ ಎಕಾನಮಿ. ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಯಾವ ರೀತಿ ಇದೆ, ಆರ್ಥಿಕ ಪರಿಸ್ಥಿತಿ ಯಾವ್ದಿದೆ, ಆರ್ಥಿಕ ವ್ಯವಸ್ಥೆ ಇದು ಅಗ್ರಿಕಲ್ಚರ್ ಸೆಕ್ಟರ್, ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್, ಮ್ಯಾನುಫ್ಯಾಕ್ಚರಿಂಗ್, ಟರ್ಸರಿ ಸೆಕ್ಟರ್, ಸರ್ವಿಸಸ್ ಸೆಕ್ಟರ್, ಇಷ್ಟ್ರ ಮೇಲೆ ಯಾವುದೇ ಒಂದು ನ್ಯಾಷನಲ್ ಎಕಾನಮಿ ನಿಂತಿರುತ್ತೆ. ಸೊ ಈಗ ನಮ್ಮ ದೇಶದಲ್ಲಿ ಈ ಕೋವಿಡ್ ಪ್ರಯುಕ್ತ ನಮ್ಮ ಎಕಾನಮಿ ಆರ್ಥಿಕ ಪರಿಸ್ಥಿತಿ ಯಾವ ಲೆವೆಲ್ ಅಲ್ಲಿ ಇದೆ, ಹಣದುಬ್ಬರ ಯಾವ ಲೆವೆಲ್ ಅಲ್ಲಿ ಇದೆ, ನಮ್ಮ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಥವಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಯಾವ ಲೆವೆಲ್ ಇದೆ, ಹಣದುಬ್ಬರ, ಇನ್ಫ್ಲೇಷನ್. ಓಕೆ, ನಂತರ ಇದು ಏನು ನಮ್ಮ ಎಂಪ್ಲಾಯ್ಮೆಂಟ್ ರೇಟ್ ಯಾವ ಲೆವೆಲ್ ಅಲ್ಲಿ ಇದೆ, ಅದರಲ್ಲಿ ಮೇಲ್ ಅಲ್ಲಿ ಎಷ್ಟಿದೆ, ಫಿಮೇಲ್ ಅಲ್ಲಿ ಎಷ್ಟಿದೆ. ಸೊ ಇದನ್ನೆಲ್ಲ ಎಕನಾಮಿಕ್ ಸರ್ವೆ ಮತ್ತೆ ಆರ್ಥಿಕ ಪರಿಸ್ಥಿತಿಯಲ್ಲಿ ನಾವು ಅವಲೋಕನ ಮಾಡ್ತೀವಿ ನಮ್ಮ ದೇಶದ. ಮತ್ತೆ ನಮ್ಮ ದೇಶದ ಮೇಲೆ ಸಾಲ ಎಷ್ಟಿದೆ, ಆ ಸಾಲಕ್ಕಾಗಿ ನಮ್ಮ ದೇಶ ಎಷ್ಟು ಬಡ್ಡಿ ಕಟ್ತಾ ಇದೆ. ಓಕೆ, ಆನಂತರ ಆನಂತರ ನಮ್ಮ ದೇಶದ ಒಂದು ಆರ್ಥಿಕ ಪರಿಸ್ಥಿತಿ, ನಮ್ಮ ದೇಶದ ಒಂದು ರಾಜಸ್ವ ಆದಾಯ ಎಷ್ಟು ಬರುತ್ತೆ, ಮತ್ತೆ ನಮ್ಮ ದೇಶದ ಖರ್ಚುಗಳು ಎಷ್ಟಿದೆ. ಯಾವಾಗ್ಲೂ ಅಷ್ಟೇ ನಮ್ಮ ದೇಶ ಈಗ ಏನು ಮುಂದುವರಿತಿರುವ ರಾಷ್ಟ್ರ, ಮುಂದುವರೆದಿದೆ ಅಂತ ಹೇಳ್ತಾ ಇಲ್ಲ, ನಾವು ಮುಂದುವರಿತಿರುವ ರಾಷ್ಟ್ರ, ಡೆವಲಪಿಂಗ್ ನೇಷನ್, ಎಮರ್ಜಿಂಗ್ ಎಕಾನಮೀಸ್ ಅಂತ ಕರಿತೀವಿ. ಈ ಎಮರ್ಜಿಂಗ್ ಎಕಾನಮೀಸ್ ಅಲ್ಲಿ ನಮ್ಮ ದೇಶದಲ್ಲಿ ಯಾವಾಗ್ಲೂ ಅಷ್ಟೇ, ನಾಟ್ ಓನ್ಲಿ ನಮ್ಮ ದೇಶ, ಅದು ಪಾಕಿಸ್ತಾನ ಆಗಿರ್ಬೋದು, ಅದು ಬಾಂಗ್ಲಾದೇಶ ಆಗಿರ್ಬೋದು, ನಂತರ ಇಂಡೋನೇಷಿಯಾ, ಮಲೇಷಿಯಾ, ಚೈನಾ, ಇವನ್ ಡೆವಲಪಿಂಗ್ ನೇಷನ್. ಡೆವಲಪ್ಡ್ ನೇಷನ್ಸ್ ಅಲ್ಲ, ಡೆವಲಪ್ಡ್ ನೇಷನ್ಸ್ ಕೇವಲ 7 G7 ಅಂತ ಇತ್ತು. ಅದ್ರ ಜೊತೆಗೆ ಒಂದು ರಷ್ಯಾ G8 ಅಂತ ಸೇರ್ಕೊಳ್ತು. USA, ಆಸ್ಟ್ರೇಲಿಯಾ, ಬ್ರಿಟನ್, ಕೆನಡಾ, ಫ್ರಾನ್ಸ್, ಜರ್ಮನಿ, ಜಪಾನ್, ಅದ್ರ ಜೊತೆಗೆ ರಷ್ಯಾ ಸೇರ್ಕೊಂಡಿದೆ. ಇದನ್ ಬಿಟ್ರೆ ಇನ್ನು 20 ದೇಶಗಳನ್ನ ಎಮರ್ಜಿಂಗ್ ಎಕಾನಮೀಸ್ ಅಂತ ಕರೀತಾರೆ ಆಲ್ ಓವರ್ ದ ವರ್ಲ್ಡ್. ಆಕ್ಚುಲಿ ಈ 20 ದೇಶಗಳ ಟೋಟಲ್ ಪಾಪ್ಯುಲೇಷನ್, ಪ್ರಪಂಚದ ಪಾಪ್ಯುಲೇಷನ್ 50% ಬಂದಿದೆ. ಅದಕ್ಕೆ ಈಗ G20ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಸೊ ಅದರಲ್ಲಿ ನೈಜೀರಿಯಾ ಇರ್ಬೋದು, ಸೌತ್ ಆಫ್ರಿಕಾ ಇರ್ಬೋದು, ಬ್ರೆಜಿಲ್ ಮತ್ತೆ ಅರ್ಜೆಂಟೀನಾ ಇರ್ಬೋದು. ಸೊ ಮತ್ತೆ ಏಷ್ಯಾದಲ್ಲಿ ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮತ್ತೆ ಮಲೇಷಿಯಾ ಮತ್ತೆ ಇಂಡೋನೇಷಿಯಾ, ಸೊ ಚೈನಾ, ಇವೆಲ್ಲ ಸೇರ್ತಾ ಹೋಗುತ್ತೆ. ಸೊ ಈ ದೇಶಗಳ ಒಂದು ಈಗ ಆದಾಯ ಎಷ್ಟಿದೆ ಮತ್ತೆ ಖರ್ಚು ಎಷ್ಟಿದೆ. ನಮ್ದು ಡೆವಲಪಿಂಗ್ ನೇಷನ್ ಆಗಿರೋದ್ರಿಂದ, ಪಾಪ್ಯುಲರ್ ಸ್ಟೇಟ್ ಆಗಿರೋದ್ರಿಂದ, ವೆಲ್ಫೇರ್ ಸ್ಟೇಟ್ ಆಗಿರೋದ್ರಿಂದ ನಮ್ಮಲ್ಲಿ ಖರ್ಚು ಯಾವಾಗ್ಲೂ ಆದಾಯಕ್ಕಿಂತ ಜಾಸ್ತಿನೇ ಇರುತ್ತೆ. ಅದಕ್ಕೆ ನಮ್ದು ಯಾವಾಗ್ಲೂ ಬಜೆಟ್ ಕೋತಾ ಬಜೆಟ್ ಇರುತ್ತೆ, ಡೆಫಿಸಿಟ್ ಬಜೆಟ್ ಇರುತ್ತೆ. ಎಕಾನಮಿನಲ್ಲಿ ಇದನ್ನೆಲ್ಲ ನಾವು ಓದ್ತಾ ಹೋಗ್ತೀವಿ. ಎಂಪ್ಲಾಯ್ಮೆಂಟ್ ಸ್ಟೇಟ್, ಇಂಡಸ್ಟ್ರಿ ಯಾವ ರೀತಿ ಇದೆ, ಅಗ್ರಿಕಲ್ಚರ್ ಯಾವ ರೀತಿ ಇದೆ, ಆಮೇಲೆ ಸರ್ವಿಸ್ ಸೆಕ್ಟರ್, ಲಿಬರಲೈಸೇಷನ್, ಗ್ಲೋಬಲೈಸೇಷನ್ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಾ ಇದೆ, ಎಂಪ್ಲಾಯ್ಮೆಂಟ್, ಲೇಬರ್ ಇಶ್ಯೂಸ್ ಏನಿದೆ, ಲೇಬರ್ ಪ್ರಾಬ್ಲಮ್ಸ್ ಏನಿದೆ ಅನ್ನೋದನ್ನ ಎಕನಾಮಿಕ್ಸ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಈಗ ಪಾಲಿಟಿ ಒಂದಾಯ್ತು, ಕಾನ್ಸ್ಟಿಟ್ಯೂಷನ್, ಅದ್ರ ಮೇಲೆ ಸುಪ್ರೀಂ ಕೋರ್ಟ್ ಡೇ ಟು ಡೇ ಏನು ರೆಸೊಲ್ಯೂಷನ್ಸ್ ಪಾಸ್ ಮಾಡುತ್ತೆ. ಮತ್ತೆ ಸುಪ್ರೀಂ ಕೋರ್ಟ್ ಇಟ್ಸ್ ಎ ಪ್ರೊಟೆಕ್ಟರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂಡ್ ಪ್ರೊಟೆಕ್ಟರ್ ಆಫ್ ಫಂಡಮೆಂಟಲ್ ರೈಟ್ಸ್. ನಮ್ಮ ಇಂಡಿಯಾದಲ್ಲಿ ಅದು ನಮ್ಮ ಸರ್ಕಾರವನ್ನ 4 ಪಿಲ್ಲರ್ಸ್ ಹೋಲ್ಡ್ ಮಾಡಿದೆ. ಅದರಲ್ಲಿ ಫಸ್ಟ್ ಪಿಲ್ಲರ್ ನ್ಯಾಯಾಂಗ, 2ನೇ ಪಿಲ್ಲರ್ ಕಾರ್ಯಾಂಗ, 3ನೇ ಪಿಲ್ಲರ್ ಶಾಸಕಾಂಗ, 4ನೇದು ಪ್ರೆಸ್ ಅಂತ ಹೊಸದಾಗಿ ಸೇರಿಸಿದ್ದಾರೆ. ಸೊ ಈ 4 ಪಿಲ್ಲರ್ಗಳ ಮೇಲೆ ಯಾವುದೇ ದೇಶದ ಒಂದು ಸರ್ಕಾರ, ಒಂದು ದೇಶ ನಿಂತಿರುತ್ತೆ 4 ಪಿಲ್ಲರ್ಸ್ ಮೇಲೆ. ಅದಕ್ಕಾಗಿ ನಾವು ಯಾವುದು ನ್ಯಾಯಾಂಗ ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಟರ್ ಆಗಿ ಅಲ್ಲಿ ಕೆಲಸ ಮಾಡುತ್ತೆ. ಅದಕ್ಕಾಗಿ ನಾವು ಪಾಲಿಟಿ ಓದ್ತೀವಿ, ನಂತರ ಎಕಾನಮಿ ಓದ್ತೀವಿ, ಆರ್ಥಿಕ ಪರಿಸ್ಥಿತಿನ ಅವಲೋಕನ ಮಾಡಲು, ಮತ್ತೆ ನಂತರ ಜಿಯೋಗ್ರಫಿ ಓದ್ತೀವಿ, ಭೂಗೋಳ ಶಾಸ್ತ್ರ. ಈ ಭೂಗೋಳ ಶಾಸ್ತ್ರದಲ್ಲಿ ಫಿಸಿಕಲ್ ಜಿಯೋಗ್ರಫಿ ಮತ್ತೆ ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ ಅಂತ ಬರುತ್ತೆ. ಈಗ ಫಿಸಿಕಲ್ ಜಿಯೋಗ್ರಫಿ ನಾವು ನೋಡಿದ್ರೆ ಅದರಲ್ಲಿ ಭೂಮಿ ಯಾವ ರೀತಿ ರಚನೆ ಆಯ್ತು, ಆಮೇಲೆ ಎಷ್ಟು ಪ್ಲಾನೆಟ್ಸ್ ಇದೆ, ಎಷ್ಟು ನಮಗೆ ಸೋಲಾರ್ ಸಿಸ್ಟಮ್ಸ್ ಇದೆ ಅನ್ನೋದನ್ನೆಲ್ಲ ನಾವು ಅದನ್ನ ನೋಡ್ತಾ ಹೋಗ್ತೀವಿ. ಮತ್ತೆ ಭೂಮಿಯ ರಚನೆ ಯಾವ ರೀತಿ ಇದೆ, ಮೇಲ್ಮೈ ಭಾಗ, ಮತ್ತೆ ಮೋಡ್ಸ್, ಕ್ಲೌಡ್ಸ್ ಎಲ್ಲ ಮೋಡಗಳು ಯಾವ ರೀತಿ ಡೆವಲಪ್ ಆಗುತ್ತೆ, ಇದೆಲ್ಲ ಫಿಸಿಕಲ್ ಜಿಯೋಗ್ರಫಿಲಿ ಓದ್ತೀವಿ. ಇಂಡಿಯನ್ ಜಿಯೋಗ್ರಫಿಲಿ ಇಡೀ ಇಂಡಿಯಾದಲ್ಲಿ ರಿಸೋರ್ಸಸ್ ಎಲ್ಲಿದೆ, ಯಾವ್ಯಾವ ಸ್ಟೇಟ್ಗಳಲ್ಲಿ ಯಾವ್ಯಾವ ಸಿಟಿಗಳಿದೆ, ಅದ್ರ ಬೌಂಡ್ರಿಗಳೇನು, ಎಲ್ಲೆಲ್ಲಿ ಪರ್ವತ ಶ್ರೇಣಿಗಳಿದೆ, ಎಲ್ಲೆಲ್ಲಿ ನದಿಗಳು ಹರಿಯುತ್ತೆ, ಮತ್ತೆ ಯಾವ್ಯಾವ ರಿಸೋರ್ಸಸ್, ಖನಿಜಗಳು, ಈಗ ಛೋಟಾ ನಾಗ್ಪುರ್ ಮತ್ತೆ ಯಾವ್ದು ಜಾರ್ಖಂಡ್ ಮತ್ತೆ ಛತ್ತೀಸ್ಗಢ ಅಲ್ಲಿ ತುಂಬಾ ರಿಸೋರ್ಸಸ್ ಇದೆ. ಓಕೆ, ನಮ್ಮ ಬಳ್ಳಾರಿಲಿ ರಿಸೋರ್ಸ್ ಇದೆ, ಐರನ್ ಓರ್ಸ್, ಗೋವಾದಲ್ಲಿದೆ, ಕೆಮ್ಮಣ್ಗುಂಡಿ, ಕುದುರೆಮುಖ ಐರನ್ ಓರ್ಸ್ ಅಲ್ಲಿ ಇದೆ, ಮತ್ತೆ ಚಿತ್ರದುರ್ಗದಲ್ಲಿ ನಮ್ಗೆ ತಾಮ್ರದ ಗಣಿಗಳಲ್ಲೆಲ್ಲ ಇದು ಸಿಗುತ್ತೆ, ತಾಮ್ರದ ಗಣಿ, ಮತ್ತೆ ರಾಯಚೂರಲ್ಲಿ ಹಟ್ಟಿ ಚಿನ್ನದ ಗಣಿಗಳಿದೆ. ಈ ರೀತಿ ರಿಸೋರ್ಸಸ್ ಎಲ್ಲೆಲ್ಲಿದೆ ಅಂತ ಅದು ಇಂಡಿಯನ್ ಜಿಯೋಗ್ರಫಿ. ಮತ್ತೆ ಯಾವ್ಯಾವ ನದಿಗಳ ಮೇಲೆ ಯಾವ್ಯಾವ
ಏನು ಸ್ಟೇಟ್ಗಳು, ಸಿಟಿಗಳು ನಿಂತಿದ್ದಾವೆ ಅಂತ. ಈಗ ನಮ್ಮ ಸುನಿಲ್ ಸರ್ ಇಲ್ಲೇ ಇದ್ದಾರೆ. ರಿಯೋ ಡಿ ಜನೈರೋದಲ್ಲಿ ಹೋದಾಗ, ರಿಯೋ ಡಿ ಜನೈರೋ ಅನ್ನೋದು ಒಂದು ಸಿಟಿ ಅಲ್ಲ, ಇಟ್ಸ್ ಎ ಕನ್ವರ್ಬೇಷನ್. ಅಂದ್ರೆ 60 ಕಿಲೋಮೀಟರ್ ನೀವು ದೂರ ಹೋದ್ರೂ ರಿಯೋ ಡಿ ಜನೈರೋ ಅದೇ ತರ ನಡ್ಕೊಂಡು ಹೋಗ್ತಾ ಇರುತ್ತೆ. ಅಷ್ಟು ಉದ್ದ ಇರ್ತಕ್ಕಂಥ ಒಂದು ದೊಡ್ಡ ಒಂದು ಸಿಟಿ ಅದು ಬ್ರೆಜಿಲ್ ಅಲ್ಲಿ ಅಂತ ಒಂದು ಇದು. ಅವಾಗ ಬ್ರೆಜಿಲ್ ಅದು ರಿಯೋ ಡಿ ಜನೈರೋ ಎಲ್ಲಿದೆ, ಅರ್ಜೆಂಟೀನಾದ ರಾಜಧಾನಿ ಯಾವುದು, ಬ್ರೆಜಿಲ್ ನ ರಾಜಧಾನಿ ಯಾವುದು, ಓಕೆ, ಮತ್ತೆ ಚಿಲಿ ಎಲ್ಲಿ ಬರುತ್ತೆ, ಅಥವಾ ಆಫ್ರಿಕಾ ಖಂಡದಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ದೇಶಗಳು, ರಿಸೋರ್ಸಸ್ ಎಲ್ಲಿದೆ, ಮತ್ತೆ ಬರಗಾಲ ಯಾವ ತರ ಇದೆ, ಈ ಎಲ್ಲ ನಾವು ಜಿಯೋಗ್ರಫಿನಲ್ಲಿ ಓದ್ಕೊಂಡು ಹೋಗ್ತೀವಿ. ಫಿಸಿಕಲ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಮತ್ತೆ ವರ್ಲ್ಡ್ ಜಿಯೋಗ್ರಫಿ ಅಂತ. ನಂತರ ಬಂದ್ರೆ ಹಿಸ್ಟ್ರಿನಲ್ಲಿ ನಾವು ನೋಡ್ತೀವಿ ಪುರಾತನ ಕಾಲ, ಏನ್ಷಿಯಂಟ್ ಹಿಸ್ಟ್ರಿ, ನಂತರ ಮಧ್ಯಯುಗದ ಕಾಲ, ಮೆಡಿವಿಯಲ್ ಹಿಸ್ಟ್ರಿ, ನಂತರ ಮಾಡರ್ನ್ ಹಿಸ್ಟ್ರಿ, ಆಧುನಿಕ ಭಾರತ ಇತಿಹಾಸ ಅಂತ ಕರೀತಾರೆ. ಆಧುನಿಕ ಭಾರತ ಇತಿಹಾಸ ಬ್ರಿಟಿಷ್ ವಿರುದ್ಧ ನಾವು ಯಾವಾಗ ಹೋರಾಟ ಶುರು ಮಾಡಿದ್ವಿ, ಫಸ್ಟ್ ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಯಾವಾಗ ಫೈಟ್ ಮಾಡಿದ್ರು, ಫಸ್ಟ್ ಸಿವಿಲ್ ವಾರ್ ಆಫ್ ಇಂಡಿಪೆಂಡೆನ್ಸ್ 1857, ಅಲ್ಲಿಂದ ನಮ್ಮ ಮಾಡರ್ನ್ ಹಿಸ್ಟ್ರಿ ಶುರು ಆಗ್ತಾ ಬರುತ್ತೆ. ಅಂಟಿಲ್ ಎಲ್ಲಿವರೆಗೂ ನಾವು ಸ್ವತಂತ್ರ ಬಂದಾಗ್ಲಿಂದ ಬರೋವರೆಗೆ 1947 ವರೆಗೆ. ನಂತರದ ಇದು ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ಅದನ್ನು ಕೇಳ್ತಾರೆ. ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಅಂಡ್ ಇಂಡಿಯಾ ಬಿಫೋರ್ ಇಂಡಿಪೆಂಡೆನ್ಸ್, ಸ್ಟ್ರಗಲ್ ಫಾರ್ ಇಂಡಿಯನ್ ಇಂಡಿಪೆಂಡೆನ್ಸ್, ಅದನ್ನ ಆಧುನಿಕ ಇತಿಹಾಸ ಅಂತ ಕರೀತಾರೆ. ಅದರಲ್ಲಿ 1920 ಆದ್ಮೇಲೆ ನೀವು ನೋಡ್ಬೋದು ಗಾಂಧಿ ಯುಗ ಅಂತ. 1920 ಆದ್ಮೇಲೆ ಪ್ರತಿಯೊಂದು ಏನು ನಡೆಯುತ್ತೆ ಗಾಂಧಿ ಯುಗ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ವಾಟ್ ಈಸ್ ಹಿಸ್ಟ್ರಿ? ಹಿಸ್ಟ್ರಿ ಇಸ್ ನಥಿಂಗ್ ಬಟ್ ದ ಲೈಫ್ ಸ್ಟೋರಿ ಆಫ್ ಫ್ಯೂ ಪೀಪಲ್ ಅಂತಾನು ನಮ್ಮ ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ. ಅಂದ್ರೆ ನಾನು ಆಧುನಿಕ ಯುರೋಪ್ ಇತಿಹಾಸ ಓದ್ಬೇಕಾದ್ರೆ ನಾವು ನೆಪೋಲಿಯನ್ ಎಲ್ಲ ನೋಡಿದ್ರೆ, ಸೊ ನೆಪೋಲಿಯನ್ ಜೀವನ ಏನೇನ್ ಮಾಡ್ದ ಅದೆಲ್ಲ ಆಧುನಿಕ ಯುರೋಪ್ ಇತಿಹಾಸದಲ್ಲಿ ಹಾಗೆ ಸೇರ್ಕೊಂಡ್ಬಿಟ್ಟಿದೆ. ಆಮೇಲೆ ವರ್ಲ್ಡ್ ವಾರ್ 1 ಮತ್ತೆ ವರ್ಲ್ಡ್ ವಾರ್ 2 ಅಂತ ನೋಡಿದಾಗ, ವರ್ಲ್ಡ್ ವಾರ್ 2 ಅಂತಂದ್ರೆ ಇಟ್ಸ್ ನಥಿಂಗ್ ಬಟ್ ಲೈಫ್ ಸ್ಟೋರಿ ಆಫ್ ಅಡಾಲ್ಫ್ ಹಿಟ್ಲರ್ ಏನೇನ್ ಡಿಸಿಷನ್ ತಗೊಂಡ, ಏನೇನ್ ಮಾಡ್ತಿದ್ದ, ಅದನ್ನೇ ಅದು ಸೆಕೆಂಡ್ ವರ್ಲ್ಡ್ ವಾರ್ ನ ನಡೆಸ್ಕೊಂಡು ಹಾಗೆ ಹೊರಟೋಯ್ತು. ಮಹಾಯುದ್ಧಗಳನ್ನ ನಾವು ನೋಡಿದೀವಿ, ಪ್ರಪಂಚದ ಮೊದಲನೇ ಮಹಾಯುದ್ಧ ಮತ್ತೆ ಎರಡನೇ ಮಹಾಯುದ್ಧ. ಸೊ ಹೀಗಾಗಿ ನಾವು ಹಿಸ್ಟ್ರಿನ ನಾವು ಓದ್ಬೇಕಾಗುತ್ತೆ. ಅಂಬೇಡ್ಕರ್ ಅವರು ಹೇಳಿದ ಪ್ರಕಾರ, ಮತ್ತೆ ಗ್ರೇಟ್ ಪರ್ಸನ್ಸ್ ಹೇಳಿರೋರ ಪ್ರಕಾರ, ಹಿಸ್ಟ್ರಿ ಯಾರು ಓದಿಲ್ಲ, ದೇ ಕೆನಾಟ್ ಕ್ರಿಯೇಟ್ ಹಿಸ್ಟ್ರಿ. ಇಫ್ ಯು ಡೋಂಟ್ ನೋ ಹಿಸ್ಟ್ರಿ, ಯು ಕೆನಾಟ್ ಕ್ರಿಯೇಟ್ ಹಿಸ್ಟ್ರಿ. ಈಗ ನಮ್ಮದು ಹಿಸ್ಟ್ರಿಗಳನ್ನ ನಾವು ನೋಡ್ತಾ ಹೋದ್ರೆ, ನಮ್ಮ ಜನಾಂಗದ ಕಮ್ಯುನಿಟಿನ ಬಹಳ ದೊಡ್ಡ ದೊಡ್ಡ ಸಾಧಕರು ಇದರಲ್ಲಿ ಬಂದು ಹೋಗಿದ್ದಾರೆ. ಹಿಂದಿನಿಂದ ನಾನು 25 ವರ್ಷಗಳಿಂದ ನಮ್ಮ ಸ್ಯಾಮ್ ಪಿಟ್ರೋಡಾ ಸರ್ನ ನಾನು ಫಾಲೋ ಮಾಡ್ತಾ ಇದ್ದೆ. ನನಗೆ ಗೊತ್ತಿರ್ಲಿಲ್ಲ ಅವರು ನಮ್ಮ ಒಂದು ಇದರಲ್ಲಿ ಅಂತ. ಸ್ಯಾಮ್ ಪಿಟ್ರೋಡಾ ಸರ್ ಅವರು ಆಕ್ಚುಲಿ ಸತ್ಯನಾರಾಯಣ್ ಗಂಗಾರಾಮ್ ಪಿಟ್ರೋಡಾ ಅಂತ ಅವ್ರ ಒರಿಜಿನಲ್ ಹೆಸರು. ಚಿಕ್ಕದಾಗಿ ಸ್ಯಾಮ್ ಅಂತ ಮಾಡ್ಕೊಂಡಿದ್ದಾರೆ. ಅಮೆರಿಕಾಗೆ ಹೋದ ತಕ್ಷಣ ಅಲ್ಲೆಲ್ಲ ಅಂಕಲ್ ಸ್ಯಾಮ್ ಅಂತ ಕರೀತಾರೆ ಅಮೆರಿಕದಲ್ಲಿ. ಸತ್ಯನಾರಾಯಣ್ ಗಂಗಾರಾಮ್ ಪಿಟ್ರೋಡಾ ಅವರು ಒರಿಜಿನಲಿ ಗುಜರಾತಿ ಅವರು, ಒರಿಸ್ಸಾದಲ್ಲಿ ಬೆಳೆದ್ರು. ಬಟ್ ಅವ್ರ ಪೇರೆಂಟ್ಸ್ ಮತ್ತೆ ಅವ್ರನ್ನ ಗುಜರಾತ್ ಅಲ್ಲಿ ಸಬರ್ಮತಿ ಆಶ್ರಮದಲ್ಲಿ ಅವ್ರನ್ನ ಬೆಳೆಸಿದ್ರಂತೆ. ಸೊ ನಂತರ ಅವರು ಅಮೆರಿಕಕ್ಕೆ ಹೋಗಿ, ಮತ್ತೆ ನಮ್ಮ ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿಗೆ ಅವರು ಅಡ್ವೈಸರ್ ಆಗಿದ್ರು ಆ ಕಾಲದಲ್ಲಿ. ಇವತ್ತು ಏನಾದ್ರೂ ಭಾರತ ವಿಜ್ಞಾನ ಒಂದು ಈ ಸಿಚುವೇಶನ್ ಅಲ್ಲಿ, ITBT ರೆವಲ್ಯೂಷನ್ ಅಲ್ಲಿ ಇಷ್ಟೊಂದು ಸಾಧನೆ ಮಾಡಿದೆ ಅಂದ್ರೆ ಇದೊಂದು ಸ್ಯಾಮ್ ಪಿಟ್ರೋಡಾನೇ ಕಾರಣ ಆಗ್ತಾರೆ. ಸೊ ಯಾಕಂದ್ರೆ ಅವತ್ತು ಅವರು CDOT ಮತ್ತು CDOT ಅನ್ನೋ ಒಂದು ಗಳಿಂದ ನೋಡಿ, ಪೂನಾದಲ್ಲಿ ಹುಟ್ಟಾಕದ CDOC ಅಂತ, ಸೆಂಟರ್ ಫಾರ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಅಂತ. ಅದರಲ್ಲಿ ವಿಜಯ್ ಭಾಟ್ಕರ್ ಅವರ ನೇತೃತ್ವದಲ್ಲಿ ನಮ್ಮ ದೇಶ ಪ್ರಪಂಚದಲ್ಲಿ 3ನೇ ದೇಶ ಸೂಪರ್ ಕಂಪ್ಯೂಟರ್ ತಯಾರು ಮಾಡಿದ 3ನೇ ದೇಶವಾಗಿ ಹೊರಹೊಮ್ಮಿತು. ಪರಂ 8000, ಪರಂ 10,000, ಪರಂ ಪದ್ಮ ಅಂತ ಸೂಪರ್ ಕಂಪ್ಯೂಟರ್ಗಳನ್ನ ನಾವು ತಯಾರು ಮಾಡಿದ್ವಿ. ಯಾವಾಗ ಅಮೆರಿಕಾದವರು ನಮ್ಗೆ ಸೂಪರ್ ಕಂಪ್ಯೂಟರ್ ಕೊಡೋದಕ್ಕೆ ಇಷ್ಟಪಡ್ಲಿಲ್ಲ ಅಂತ ಟೈಮಲ್ಲಿ ನಾವು ನಮ್ಮದೇ ಆದ ಸೂಪರ್ ಕಂಪ್ಯೂಟರ್ಗಳನ್ನ ನಾವು ತಯಾರು ಮಾಡಿ ಅಮೆರಿಕ ಮತ್ತೆ ಜಪಾನ್ ಆದ ನಂತರ ಪ್ರಪಂಚದಲ್ಲಿ 200 ದೇಶದಲ್ಲಿ 3ನೇ ದೇಶವಾಗಿ ನಾವು ಹೊರಹೊಮ್ಮಿದ್ವಿ. ಸೊ ಆ ನಂತರ ಅವರು ಸೆಂಟರ್ ಫಾರ್ ಟೆಲಿಕಮ್ಯುನಿಕೇಶನ್ ಡೆವಲಪ್ಮೆಂಟ್ ಅಂತ, CDOT ಅಂತ ಅದನ್ನ ಮಾಡಿದ್ರು. ಅದರಿಂದ ಇಡೀ ಇಂಡಿಯಾದಲ್ಲಿ ಎಲ್ಲ ಟೆಲಿಕಮ್ಯುನಿಕೇಶನ್ ನೆಟ್ವರ್ಕ್, ಮತ್ತೆ ರಾಜೀವ್ ಗಾಂಧಿ ಅವ್ರಿಗೆ ಅಡ್ವೈಸ್ ಮಾಡಿದ್ರಿಂದ 85 ಅಲ್ಲೇ ಅವರು ಎಲೆಕ್ಟ್ರಾನಿಕ್ ಗೂಡ್ಸ್ ನಥಿಂಗ್ ಬಟ್ ವೈಟ್ ಗೂಡ್ಸ್ ರೆವಲ್ಯೂಷನ್ ಅಂತ ಅಂದ್ಬಿಟ್ಟು ಎಕಾನಮಿನ ಲಿಬರಲೈಸ್ ಮಾಡಿ ಕಂಪ್ಯೂಟರ್ಸ್ ಮತ್ತೆ ಎಲೆಕ್ಟ್ರಾನಿಕ್ ಗೂಡ್ಸ್ ನ ಇಂಡಿಯಾಗೆ ಬರೋಂಗೆ ಅವರೆಲ್ಲ ವ್ಯವಸ್ಥೆ ಮಾಡಿದ್ರು. ಸೊ ಅದರಿಂದ ನಮ್ಮ ಒಂದ್ಸರಿ ನಾರಾಯಣ ಮೂರ್ತಿ ಅವರು ಒಂದು ಲೆಕ್ಚರ್ ಅಲ್ಲಿ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾರೆ, ನಮ್ಮ ದೇಶದಲ್ಲಿ ಏನಾದ್ರೂ ಎಕನಾಮಿಕ್ ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಷ್ಟೊಂದು ಡೆವಲಪ್ ಆಗಿದೆ ಅಂತಂದ್ರೆ ಇದಕ್ಕೆ ಸ್ಯಾಮ್ ಪಿಟ್ರೋಡಾ ಅವ್ರ ಕಾರಣ ಅಂತ ಹೇಳ್ತಾರೆ. ನಂತರ ಮನಮೋಹನ್ ಸಿಂಗ್ ಸರ್ ಅವರ ಕಾಲದಲ್ಲೂ ಅವರು ನ್ಯಾಷನಲ್ ನಾಲೆಡ್ಜ್ ಕಮಿಷನ್ಗೆ ಅವರು ಚೇರ್ಮನ್ ಆಗಿದ್ರು ಸ್ಯಾಮ್ ಪಿಟ್ರೋಡಾ ಅವರು. ಸೊ ಈ ರೀತಿ ನಾವು ಏನು ಪಾಲಿಟಿ, ಜಿಯೋಗ್ರಫಿ, ಎಕಾನಮಿ, ಹಿಸ್ಟ್ರಿ ನಾವು ಓದ್ಕೊಂಡು ಹೋಗ್ತೀವಿ. ನಂತರ ವರ್ಲ್ಡ್ ಹಿಸ್ಟ್ರಿನೂ ಇದೆ. ಪ್ರಪಂಚದಲ್ಲಿ ಆಗು ಹೋಗೋ ಹಿಂದೆ ಆಗಿರ್ತಕ್ಕಂಥ ಘಟನೆಗಳು ಮತ್ತೆ ಬೇರೆ ಬೇರೆ ಸಿವಿಲೈಸೇಷನ್ ನಾಗರಿಕತೆಗಳನ್ನ ನಾವು ಓದ್ತಾ ಹೋಗ್ತೀವಿ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್,
ಚೈನೀಸ್ ಸಿವಿಲೈಸೇಷನ್, ಬ್ಯಾಬಿಲೋನಿಯಾ ಸಿವಿಲೈಸೇಷನ್, ಮೆಸೊಪೊಟೋಮಿಯಾ ಸಿವಿಲೈಸೇಷನ್, ಅಜೆಟೆಕ್, ಇಂಕಾ, ಮಾಯಾ ಅಂತ ನಾವು ಸೌತ್ ಅಮೆರಿಕಾದಲ್ಲಿ ನೋಡ್ತೀವಿ. ಬ್ರೆಜಿಲ್, ಪನಾಮಾ ಆ ಕಡೆ ಎಲ್ಲ ಅಜೆಟೆಕ್, ಇಂಕಾ, ಮಾಯಾ ಅಂತ ಸಿವಿಲೈಸೇಷನ್ಸ್ ನ ನಾವು ನೋಡ್ತಾ ಬರ್ತೀವಿ, ಬೇರೆ ಬೇರೆ ಸಿವಿಲೈಸೇಷನ್ಸ್. ಸೊ ನಂತರ ನಾವು ಇದ್ರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದೆಲ್ಲ ಒಂದು ಬೇಸ್ ಆಗಿ ಇದು ಕೋರ್ ಸಬ್ಜೆಕ್ಟ್ಸ್ 4: ಹಿಸ್ಟ್ರಿ, ಪಾಲಿಟಿ, ಎಕಾನಮಿ, ಜಿಯೋಗ್ರಫಿ. ಅಪಾರ್ಟ್ ಫ್ರಮ್ ದಟ್ ನಾವೇನ್ ಓದ್ತೀವಿ? ಸೈನ್ಸ್ ಓದ್ತೀವಿ. ಸೈನ್ಸ್ ಅಲ್ಲಿ ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ ಇದೆ, ಬಯಾಲಜಿ ಇದೆ. ಆಕ್ಚುಲಿ ನಾವು ಫಿಸಿಕ್ಸ್ ಅಲ್ಲಿ ಪ್ಯೂರ್ ಫಂಡಮೆಂಟಲ್ ಆಟಮ್ ಈ ತರದೆಲ್ಲ ಇತ್ತೀಚೆಗೆ ಕೇಳಲ್ಲ. ಅವನು ಲೇಟೆಸ್ಟ್ ಫಿಸಿಕ್ಸ್ ಏನಾದ್ರು ಒಂದು ಕೇಳ್ತಾನೆ. ಈಗ ಬೋಸಾನ್ ಐಟಮ್ ಅಂತ, ಈಗ ಸ್ವಿಟ್ಜರ್ಲೆಂಡ್ ನ ಸರ್ನ್ ಅನ್ನ ಒಂದು 27 ಅಡಿ ಸುರಂಗ ಮಾಡಿ ಅದರಲ್ಲಿ ಈ ಆಟಮ್ ಮತ್ತೆ ಪಾರ್ಟಿಕಲ್ಸ್ ಯಾವ ರೀತಿ ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ಕಂಡುಹಿಡಿದ್ರು. ಅದನ್ನ ಬೋಸಾನ್ ಅಂತ, ಗಾಡ್ ಪಾರ್ಟಿಕಲ್ ಅಂತ ಕರೆದ್ರು. ಅದು ನಮ್ಮ ಜಗದೀಶ್ ಚಂದ್ರ ಬೋಸ್ ಮತ್ತೆ ಐನ್ಸ್ಟೀನ್ ಅವರ ಹೆಸರಲ್ಲಿ ಬೋಸಾನ್ ಅಂತ ಹೆಸರಿಟ್ಟಿದ್ದಾರೆ. ಸೊ ನಂತರ ಇದೇ ಬಯಾಲಜಿಲಿ ಈಗ ಈ ವೈರಸ್ ಬಗ್ಗೆ ಕೇಳ್ತಾರೆ. ಲೇಟೆಸ್ಟ್ ವೈರಸ್ ಈಗೇನು ಕರೋನಾ ವೈರಸ್, ಅದರಲ್ಲಿ ಈಗ ಮ್ಯೂಟೇಶನ್ ಆಗಿ ಇದೇನು ಕೋವಿಡ್ ಕರೋನಾ ವೈರಸ್ ಮ್ಯೂಟೇಶನ್ ಆಗಿ 2ನೇ ರೂಪಾಂತರ ತಳಿ ಆಯ್ತು. ಈಗ 3ನೇ ರೂಪಾಂತರ ತಳಿಲಿ ಅವರು ಬೇರೆ ಬೇರೆ ಏನೋ ಆಲ್ಫಾ, ಬೀಟಾ, ಲ್ಯಾಮಾ ತಳಿ ಅಂತ ಕಂಡುಹಿಡಿದಿದ್ದಾರೆ. ಈಗ ಅದರಲ್ಲಿ ಲ್ಯಾಂಬ್ಡಾ ತಳಿ ಅಂತ ಕಂಡುಹಿಡಿದ್ರು. ಈಗ ಅದರಲ್ಲಿ ಇನ್ನೊಂದು ತಳಿ, ಈಗ 3ನೇ ವೇವ್ ಬರ್ತಾ ಇದೆ, ಅದರಲ್ಲಿ ಡೆಲ್ಟಾ ತಳಿ ಅಂತ ಕಂಡುಹಿಡಿದಿದ್ದಾರೆ. ಅದು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರು. ಇದೇ ತರ ವೈರಸ್ಗಳು ನಮ್ಮ ದೇಶಗಳಲ್ಲಿ ಹಿಂದಿನಿಂದ ಹಲವಾರು ವೈರಸ್ಗಳು ಬಂದಿದೆ. ಪ್ಲೇಗ್ ಹಿಂದೆ ಬಂದಿತ್ತು, ಸಿಡುಬು ರೋಗ ಇತ್ತು, ನಂತರ ಮಲೇರಿಯಾ ಇತ್ತು. ನಂತರ ಈಗ ಯಾವ ರೀತಿ ವೈರಸ್ ಅಂತಂದ್ರೆ ನಾವು ನಿಫಾ ವೈರಸ್ ಅಂತ ನೋಡಿದ್ರು. ಅದು ಎಲ್ಲೋ ಮಲೇಷಿಯಾದಿಂದ ಬಾವಲಿಗಳಿಂದ ಕೇರಳಕ್ಕೆ ಬಂತು. ಆನಂತರ ಅದಕ್ಕಿಂತ ಹಿಂದೆ ಬರ್ಡ್ ವೈರಸ್, ಬರ್ಡ್ ಫ್ಲೂ ಅಂತ ಕರಿತಾ ಇದ್ರು. ಹಕ್ಕಿ ಜ್ವರ H1N1 ಅಂತ ಕರಿತಾ ಇದ್ರು. ಅದಕ್ಕೆ H1N1 ಬರ್ಡ್ ಫ್ಲೂ ಅಂತ. ಆನಂತರ ಅದು ಮ್ಯೂಟೇಶನ್ ಅಂದ್ರೆ ಅದು ವೈರಸ್ ರೂಪಾಂತರಗೊಂಡು H1N9 ಆಯ್ತು. H1N1 ಇದ್ದಿದ್ದು H1N9 ಆಯ್ತು. ಈ ರೀತಿ ಕೇಳ್ತಾ ಹೋಗ್ತಾರೆ ಲೇಟೆಸ್ಟ್ ಬಯಾಲಜಿಲಿ. ಅದೇ ಕೆಮಿಸ್ಟ್ರಿನಲ್ಲಿ ಯಾವ್ದಾದ್ರು ಈಥೇನ್, ಮೀಥೇನ್ ಗ್ಯಾಸ್, ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಕೇಳ್ತಾ ಹೋಗ್ತಾರೆ ತಮ್ಗೆ. ಸೊ ಇದೆಲ್ಲ ಒಬ್ಬ ಆರ್ಡಿನರಿ ಮನುಷ್ಯ, ಒಬ್ಬ ಕಾಮನ್ ಮನುಷ್ಯ, ಒಬ್ಬ ಸತ್ಪ್ರಜೆ ಆಗಿರ್ತಕ್ಕಂಥವ್ರು ದಿನನಿತ್ಯದ ಒಂದು ಪೇಪರ್ಗಳಲ್ಲಿ ನೋಡ್ಕೊಂಡು ಅದನ್ನ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಈ ರೀತಿ ನಾಲೆಡ್ಜ್ ನಾವು. ಓಕೆ, ಸೊ ಹಿಸ್ಟ್ರಿ, ಪಾಲಿಟಿ, ಎಕಾನಮಿ, ಜಿಯೋಗ್ರಫಿ, ಸೈನ್ಸ್ ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ. ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಲೇಟೆಸ್ಟ್ ವರ್ಷನ್ಸ್ ಏನೇನ್ ಆಗ್ತಾ ಇದೆ, ಈಗ ಇಸ್ರೋದು ಏನು ಅಚೀವ್ಮೆಂಟ್ಸ್ ಇರ್ಬೋದು, SLV, GSLV, PSLV ಮತ್ತೆ ಕ್ರಯೋಜೆನಿಕ್ ರಾಕೆಟ್ಸ್. ನೋಡಿ, SLV ಸ್ಯಾಟಲೈಟ್ ಲಾಂಚ್ ವೆಹಿಕಲ್, PSLV ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, SLV, PSLV, GSLV ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಮತ್ತೆ ಈಗ ಕ್ರಯೋಜೆನಿಕ್ ಇಂಜಿನ್ಸ್. ಸೊ ಅದಕ್ಕಿಂತ ಪೇಲೋಡ್ ಹೆಚ್ಚಿನ ದೊಡ್ಡ ಅಂತ ಸ್ಯಾಟಲೈಟ್ ನ ತಗೊಂಡು ಹೋಗುವಂತಲ್ಲ. ಸೊ ಮತ್ತೆ DRDO ಅವರು ಟ್ಯಾಂಕ್ಸ್ ನ ಮತ್ತೆ ಬೇರೆ ಬೇರೆ ಬ್ಯಾಟಲ್ ಶಿಪ್ಸ್ ನ ಏನೇನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇವತ್ತಿನ ಪೇಪರ್ ಅಲ್ಲಿ ಹೇಳಿದ್ರು, ನಮ್ಮ ಸ್ವದೇಶಿ ನಿರ್ಮಿತ ಯುದ್ಧ ವಾಹನ ನೌಕೆ ನಾವು ಇದ್ ಮಾಡ್ತೇವೆ. ಅಂದ್ರೆ ಆ ಯುದ್ಧ ವಾಹನ ನೌಕೆ ಅದನ್ನೇ 1.5 ಕಿಲೋಮೀಟರ್ ಉದ್ದ ಇರುತ್ತೆ. ಒಂದು ಶಿಪ್ 1.5 ಕಿಲೋಮೀಟರ್ ಉದ್ದ ಇರುತ್ತೆ. ಅದರಲ್ಲಿ ಏರೋಪ್ಲೇನ್ಗಳು ಬಂದು ಇಳಿಯುತ್ತೆ, ಮತ್ತೆ ಏರೋಪ್ಲೇನ್ಗಳು ಟೇಕ್ ಆಫ್ ಆಗುತ್ತೆ, ಯುದ್ಧ ವಿಮಾನಗಳು ಟೇಕ್ ಆಫ್ ಆಗುತ್ತೆ, ಇಳಿಯುತ್ತೆ. ಆ ರೀತಿ ಒಂದು ನೌಕೆನ ನಮ್ಮ ದೇಶದಲ್ಲಿ ಮಾಡ್ತಾ ಇದ್ವಿ. ನಾವ್ ಹಿಂದೆ ಎಲ್ಲ ರಷ್ಯಾದಿಂದ ಆಮದು ಮಾಡ್ಕೊಳ್ತಾ ಇದ್ವಿ ಆ ತರದನ್ನ. ಅವರು ಬಿಟ್ಟಿರೋದನ್ನ ನಾವು ಇಲ್ಲಿಗೆ ಎಷ್ಟು 20,000 ಕೋಟಿ ರೂಪಾಯಿ ಕೊಟ್ಟು ನಾವು ತಗೊಂಡಿದ್ದೀವಿ. ಅವರು ಯೂಸ್ ಮಾಡಿ ಬಿಟ್ಟಿರೋ ಅಂತ ಒಂದು ಯುದ್ಧ ನೌಕೆನ ನಾವು ಈ 10-15,000 ರೂಪಾಯಿ ಕೊಟ್ಟು ನಾವು ತಗೊಂಡು ಮತ್ತೆ ಅದನ್ನ ರಿಪೇರಿ ಮಾಡಿಸಿದೀವಿ. ಈ ರೀತಿಯಾಗಿದೆ. ಸೊ ಈ ತರದೆಲ್ಲ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಲೇಟೆಸ್ಟ್ ವರ್ಷನ್ಸ್. ಈಗ ನೋಡಿ 2G ನಾವೆಲ್ಲ ಹಿಂದೆ ಫೋನ್ಗಳನ್ನ ಯೂಸ್ ಮಾಡ್ತೀವಿ. 2G ಅಂದ್ರೆ ಆರ್ಡಿನರಿ ಟೆಲಿಫೋನ್, 1-to-1 ಟಾಕ್ ಅಷ್ಟೇನೆ. ಅದರಿಂದ ಪೇಜಸ್ ಅಂತಿತ್ತು 91 ಅಲ್ಲೆಲ್ಲ ಬಂತು, ಅದು ಹೊರಟೋಯ್ತು ಹಾಗೇನೆ. ಮತ್ತೆ ನೋಕಿಯಾ ಫೋನ್ಸ್ 2G 1-to-1 ಟಾಕ್, ಓಕೆ, ಟೂ ವೇ. ಮತ್ತೆ 3G ಅಂತ ಬಂತು, ಮತ್ತೆ ಅದರಲ್ಲಿ ವಿಡಿಯೋ ಕಾಲು ಮತ್ತೆ ವಿಡಿಯೋ ಇದನ್ನೆಲ್ಲ ನೋಡುವಂಥದ್ದು. ಮತ್ತೆ 3G ಅಂದ್ಮೇಲೆ 4G ಬಂತು, ಹೈ ಸ್ಪೀಡ್ ಇಂಟರ್ನೆಟ್ ಬ್ರಾಡ್ ಬ್ಯಾಂಡ್. ಅದರಲ್ಲಿ ಅಟ್ ಎ ಟೈಮ್ ನಾವು ಎಲ್ಲ ಇದ್ ಮಾಡೋದು. ಈಗ 5G ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಇದೇನಿದು ವೈಫೈ ಅಂದ್ರೇನು, 2G ಅಂದ್ರೇನು, 3G ಅಂದ್ರೇನು, 4G ಅಂದ್ರೇನು, 5G ಅಂದ್ರೇನು, ಈ ರೀತಿ ಟೆಕ್ನಾಲಜಿ ಡೆವಲಪ್ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತೆ ಸಾಫ್ಟ್ವೇರ್ಸ್, ಈಗ ಇದೊಂದು ಫೋನ್ ನೋಡಿ, ನಾನು ಇವತ್ತು ನೋಕಿಯಾ ಫೋನ್ ಇಟ್ಕೊಂಡಿದ್ದೀನಿ, ಬಹಳ ಒಳ್ಳೆ ಫೋನ್ ಅದು. ಬಟ್ ಏನಾಯ್ತು, ನೋಕಿಯಾ ಮಾರ್ಕೆಟ್ ಇಂದ ಹೊರಟೋಯ್ತು ದೂರ. ಸೊ ಈಗೆಲ್ಲ ಮತ್ತೆ ಕ್ಯಾನಾನ್ ಫೋಟೋಸ್ ಮತ್ತೆ ಕ್ಯಾಮ್ರಾಸ್ ಈಗೆಲ್ಲ ಇಲ್ಲ. ಯಾಕಂದ್ರೆ ಮೊಬೈಲ್ ಅಲ್ಲೇ ಪ್ರತಿಯೊಬ್ರು ಫೋಟೋ ತಗೊಳ್ತಾ ಇರೋದ್ರಿಂದ ಈಗ ಕ್ಯಾಮ್ರಾ ಅವಶ್ಯಕತೆನೆ ಎಲ್ಲೋ ಮದುವೆ ಮತ್ತೆ ದೊಡ್ಡ ದೊಡ್ಡ ಫಂಕ್ಷನ್ ಇರುತ್ತೆ ಹೊರತು. ಬಟ್ ಈಗ ಕ್ಯಾಮ್ರಾಗಳ ಮಾರ್ಕೆಟೇ ಬಿದ್ದೋಗಿತ್ತು. ಆನಂತರ ಹಿಂದೆ ರೀಲ್ ಆ ತರದ್ದೆಲ್ಲ ಇತ್ತು. ಈಗೆಲ್ಲ ಡಿಜಿಟಲ್ ಬಂದ್ಬಿಡ್ತು, ನೀವು 100 ಸರಿ ಫೋಟೋ ತೆಗೆಯುವಂಥದ್ದು. ಸೊ ಓಕೆ, ಮತ್ತೆ ಎರೇಸ್ ಮಾಡ್ತಕ್ಕಂಥದ್ದು ಅಟ್ ದ ಸೇಮ್ ಟೈಮ್. ಸೊ ಇದೆಲ್ಲ ಟೆಕ್ನಾಲಜಿಕಲ್ ರೆವಲ್ಯೂಷನ್ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಈ ತರ ಈಗ ಫೋನ್ಗಳು ಯಾವ ರೀತಿಯಲ್ಲಿ ವರ್ಕ್ ಆಗ್ತಿದೆ, CDMA ವರ್ಕ್ ಆಗ್ತಿದೆಯೋ, GSM ವರ್ಕ್ ಆಗ್ತಿದೆಯೋ, ಅಥವಾ ಇದು ಟೆಕ್ನಾಲಜಿ ಆಂಡ್ರಾಯ್ಡ್ ಬೇಸ್ಡ್, ಯಾವ್ದ್ರ ಬೇಸ್ಡ್ ಅಲ್ಲಿ ಈ ಟೆಕ್ನಾಲಜಿ ವರ್ಕ್ ಆಗ್ತಾ ಇದೆ ಈ ಫೋನ್ಸ್ ಎಲ್ಲ.
ಈ ತರದೆಲ್ಲ ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಕೇಳ್ತಾ ಹೋಗ್ತಾರೆ. ನಂತರ ಮೆಂಟಲ್ ಎಬಿಲಿಟಿ, ಇದು ಬ್ಯಾಂಕ್ ಎಕ್ಸಾಮ್ಗೆ ಫುಲ್ ಡೀಟೇಲ್ ಆಗಿರುತ್ತೆ. ಮೆಂಟಲ್ ಎಬಿಲಿಟಿ ಇದು ಏನೋ ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆ ಅಂತ. ಇದರಲ್ಲಿ ರೀಸನಿಂಗ್, ವರ್ಬಲ್, ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತಂದ್ರೆ ನಾವು ಮಾತಿಂದ ಆಡ್ತಕ್ಕಂಥದ್ದು, ಎಸ್ಸೆಗಳಿಂದ, ರಿಟರ್ನ್ ಮತ್ತೆ ವರ್ಬಲ್ ಕಮ್ಯುನಿಕೇಶನ್, ಮತ್ತೆ ನಾನ್ ವರ್ಬಲ್ ಕಮ್ಯುನಿಕೇಶನ್ ಏನೋ ಸಂಜ್ಞೆಗಳಿಂದ ಮಾಡ್ತಕ್ಕಂಥದ್ದು. ಮತ್ತೆ ರೀಸನ್ ಕೊಡ್ಬೇಕು, ಯಾಕೆ ಹಿಂಗಾಯ್ತು, ಯಾವ ರೀತಿ ಆಯ್ತು, ಅಸೆಷನ್ ರೀಸನ್ ಅಂತ ಕ್ವಶನ್ಸ್ ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲ ನಾವು ರೆಡಿ ಆಗ್ಬೇಕು. ಓಕೆ, ಇದರಲ್ಲಿ ಏನೋ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಅಲ್ಲಿ ಮತ್ತೆ ಡೇಟ್ ಅಂಡ್ ಇಯರ್, ಮತ್ತೆ ಹಳೆ ಡೇಟ್ ಯಾವ್ದೋ ಒಂದು ಕೊಟ್ಟು ಒಂದು ಇದನ್ನ ಇದು ಯಾವ ವಾರ ಅಂತ ಕೇಳ್ತಾನೆ, ಬ್ಲಡ್ ರಿಲೇಶನ್ಶಿಪ್ ಕೇಳ್ತಾನೆ, ಮತ್ತೆ ಸ್ಪೀಡ್ ಅಂಡ್ ಟೈಮ್, ವರ್ಕ್ ಅಂಡ್ ಟೈಮ್, ಈ ರೀತಿ ಹಲವಾರು ಕ್ವಶನ್ಸ್ಗಳು ಮೆಂಟಲ್ ಎಬಿಲಿಟಿಲಿ ಬರುತ್ತೆ. ಸೊ ಯಾವುದೇ ಒಂದು, ಆಮೇಲೆ ಕರೆಂಟ್ ಅಫೇರ್ಸ್, ಇದ್ರ ನಂತರ ಕರೆಂಟ್ ಅಫೇರ್ಸ್ ಅಂದ್ರೆ ಡೇ ಟು ಡೇ ಪ್ರಚಲಿತ ವಿದ್ಯಮಾನಗಳು. ಅದಕ್ಕಾಗಿ ನಾವು ಕನ್ನಡದಲ್ಲಿ ನಾನು ಸಜೆಸ್ಟ್ ಮಾಡೋದಾದ್ರೆ ಪ್ರಜಾವಾಣಿ ಪೇಪರ್ ಬಹಳ 20 ವರ್ಷದಿಂದನೂ, ನಾನು 30 ವರ್ಷದಿಂದ ಓದ್ತಾ ಇದ್ದೀನಿ. ಅದೇ ಪೇಪರ್ ಇವತ್ತವರೆಗೂ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಬೇರೆ ಪೇಪರ್ ಅಲ್ಲೂ ಇರುತ್ತೆ, ಬಟ್ ಪ್ರಜಾವಾಣಿ ಅಷ್ಟು ಅದು ಬರಲ್ಲ. ಆಕ್ಚುಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಷ್ಟು ಬರಲ್ಲ. ಕೆಲವು ಪೇಪರ್ಸ್ ಎಲ್ಲ ಒನ್ ಸೈಡೆಡ್ ವ್ಯೂ ಇರುತ್ತೆ, ಬಟ್ ಪ್ರಜಾವಾಣಿ ಪೇಪರ್ ಯಾವಾಗ್ಲೂ ಒಂದು ಸ್ಟ್ಯಾಂಡರ್ಡ್ ವ್ಯೂ ಕೊಡ್ತಾನೆ. ನಾವು ಬ್ಯಾಲೆನ್ಸ್ಡ್ ವ್ಯೂ ನೋಡ್ಕೋಬೇಕಾಗುತ್ತೆ. ನಾವು ಫುಲ್ಲು ರೈಟ್ ಇರಬಾರ್ದು, ಫುಲ್ಲು ಲೆಫ್ಟ್ ಇರಬಾರ್ದು. ಓಕೆ, ಮತ್ತೆ ಸೆಂಟ್ರಿಸ್ಟ್ ವ್ಯೂ ಯಾವಾಗ್ಲೂ ನಮ್ಮ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳು ಜಡ್ಜ್ಮೆಂಟ್ ನೀವು ಓದಿದಾಗ ಅದು ಯಾವಾಗ್ಲೂ ಒಂದು ಬ್ಯಾಲೆನ್ಸ್ಡ್ ವ್ಯೂ ನಲ್ಲಿ ಜಡ್ಜ್ಮೆಂಟ್ ಗಳು ಬರುತ್ತೆ. ಒಂದು ರ್ಯಾಷನಲ್ ವ್ಯೂ ಇರುತ್ತೆ, ಅದಕ್ಕೆ ಆ ಜಡ್ಜ್ಮೆಂಟ್ ಗಳಿಗೆ ಕೆಲವು ಬೇಸ್ ಇರುತ್ತೆ, ರ್ಯಾಷನಲ್ ವ್ಯೂ ಇರುತ್ತೆ. ಸೊ ಹಾಗಾಗಿ ಆ ತರದ ಒಂದು ಕನ್ನಡದಲ್ಲಿ ಪ್ರಜಾವಾಣಿ ಪೇಪರ್, ಮತ್ತೆ ಇಂಗ್ಲಿಷ್ ಅಲ್ಲಿ ಬಂದಾಗ ಡೆಕ್ಕನ್ ಹೆರಾಲ್ಡ್ ನೋಡ್ಬೋದು. ನಂತರ ಹಿಂದೂ ಪೇಪರ್ ಜನರಲಿ ನಾವು ಫಾಲೋ ಮಾಡ್ತೀವಿ. ಆಕ್ಚುಲಿ ಇಂಗ್ಲಿಷ್ ಗ್ಲೋಬಲ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಇಂಗ್ಲಿಷ್ ನ ಹೆಚ್ಚಿನ ಒಂದು ಸಾಧ್ಯತೆ ಕೊಟ್ಟು ಅದನ್ನ ಕಲ್ತ್ಕೊಳ್ಬೇಕು ಅನ್ನೋದು ನನ್ನ ಒಂದು ರಿಕ್ವೆಸ್ಟ್. ಆಟೋಮೆಟಿಕಲಿ ಅದು ಬರ್ತಾ ಇರುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ನಾನು ಕರ್ನಾಟಕ ಆಂಧ್ರ ಪಾರ್ಟ್ ಅಲ್ಲಿ ಹುಟ್ಟಿರೋದು, ಮಧುಗಿರಿ ಪಾವಗಡ ಅಂತ. ಅದು ಒನ್ ಆಫ್ ದ ಲೋಯೆಸ್ಟ್ ರೈನ್ ಫಾಲ್ ರಿಸೀವಿಂಗ್ ಏರಿಯಾ, ಮತ್ತೆ ರೈನ್ ಶಾಡೋ ರೀಜನ್. ನೋಡಿ, ಥಾರ್ ಮರುಭೂಮಿ ಇಡೀ ಇಂಡಿಯಾದಲ್ಲಿ ಲೋಯೆಸ್ಟ್ ರೈನ್ ಫಾಲ್, ನಿಯರ್ಲಿ ಬರೀ 25 ಸೆಂಟಿಮೀಟರ್ ರೈನ್ ಫಾಲ್ ಆಗುತ್ತೆ. ನಮ್ಮಲ್ಲಿ ಯಾವುದೇ ಒಂದು ಬೆಳೆ ಬೆಳೆಯೋದಕ್ಕೆ ನಮ್ಗೆ 70 ಸೆಂಟಿಮೀಟರ್ ರೈನ್ ಫಾಲ್ ಬೇಕು, 4 ತಿಂಗಳು ಬರ್ಬೇಕು ಆ ರೈನ್. ಅಟ್ಲೀಸ್ಟ್ 70 ಸೆಂಟಿಮೀಟರ್ ಅಂದ್ರೆ 700 ಮಿಲಿಮೀಟರ್. ಬಟ್ ಇಲ್ಲಿ ಬರೋದು ಬರೀ 25 ಸೆಂಟಿಮೀಟರ್ ಥಾರ್ ಮರುಭೂಮಿ. ನಮ್ಮ ಮಧುಗಿರಿ, ಪಾವಗಡ, ಮತ್ತೆ ಇದೇ ತರ ಬಳ್ಳಾರಿ, ರಾಯಚೂರು ಈ ಬೆಲ್ಟ್ ಅಲ್ಲಿ ಏನು ಅನಂತಪುರ, ಆಂಧ್ರ ಪ್ರದೇಶದಲ್ಲಿ ಅನಂತಪುರ ಇದೆಲ್ಲ ಇದೆ, ರಾಯಲಸೀಮಾ ಅಂತ ಕರೀತಾರೆ. ಇಲ್ಲಿ ಸೌತ್ ವೆಸ್ಟರ್ನ್ ಮಾನ್ಸೂನ್, ಮುಂಗಾರು ಮಳೆಯಲ್ಲೂ ನಮ್ಗೆ ಮಳೆ ಬರಲ್ಲ. ಆಕ್ಚುಲಿ ಇಲ್ಲಿ ಬರೋ ಅಷ್ಟರಲ್ಲಿ ಮಧುಗಿರಿ, ಪಾವಗಡ ಮತ್ತೆ ರಾಯಲಸೀಮಾ ಈ ಕಡೆ ಬರೋ ಅಷ್ಟರಲ್ಲಿ ಮಳೆ, ನಮ್ಮ ಮೋಡಗಳಲ್ಲಿ ಯಾವುದೇ ತರದ ನೀರು ತೇವಾಂಶ ಇರೋದಿಲ್ಲ. ನಂತರ ಆ ಕಡೆ ಸೌತ್ ಈಸ್ಟರ್ನ್ ನಾರ್ತ್ ಈಸ್ಟರ್ನ್ ಮಾನ್ಸೂನ್, ಹಿಂಗಾರು ಮಳೆ ಅಂತ ಯಾವಾಗ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಲ್ಲಿ ಬರುತ್ತೆ. ಆಂಧ್ರ ಪ್ರದೇಶ್ ಮತ್ತೆ ತಮಿಳುನಾಡಿನಲ್ಲಿ ಹಿಂಗಾರು ಮಳೆ ಬರುತ್ತೆ. ಆ ಹಿಂಗಾರು ಮಳೆ ಬಂದಾಗ್ಲೂ ಇಲ್ಲಿವರೆಗೂ ನಮ್ಗೆ ಮಳೆ ಬರಲ್ಲ. ಸೊ ಹಾಗಾಗಿ ಇದನ್ನ ರೈನ್ ಶಾಡೋ ರೀಜನ್ ಅಂತ ಕರೀತಾರೆ. ನಂತರ ತುಂಬಾ ಹೆಚ್ಚಿನ ಇದೇನು ಬೇಸಿಗೆ ಕಾಲ, ಅಂತ ಪ್ರದೇಶದಲ್ಲಿ ನಾವು ಯಾವುದೇ ಒಂದು ನದಿ ಇಲ್ಲದೆ ಇರ್ತಕ್ಕಂಥ ಪ್ರದೇಶದಲ್ಲಿ ಅಲ್ಲಿ ಹುಟ್ಟಿ ನಂತರ ಇದೇ ತರದ ಒಂದೇನೋ ಎಲ್ಲ ಗುರು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಸಾಧನೆ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಡೆಲ್ಲಿವರೆಗೂ ಹೋದೆ. ಸೊ ಈ ರೀತಿ ಮಾಡ್ತಾ ಇದ್ದೆ. ಸೊ ಹೀಗಾಗಿ ನೀವು ಕರೆಂಟ್ ಅಫೇರ್ಸ್ ನ ನೀವು ನೋಡ್ಕೊಳ್ಬೇಕು ಈಗೆಲ್ಲ. ಸೊ ನಾನು ಹೇಳ್ದೆ ಪಾಲಿಟಿ, ಹಿಸ್ಟ್ರಿ, ಎಕಾನಮಿ, ಜಿಯಾಗ್ರಫಿ, ನಂತರ ಸೈನ್ಸ್ ಅಂಡ್ ಟೆಕ್ನಾಲಜಿ, ಮೆಂಟಲ್ ಎಬಿಲಿಟಿ, ನಂತರ ಕರೆಂಟ್ ಅಫೇರ್ಸ್. ಸೊ ಇಷ್ಟೊಂದು ಎಲ್ಲ ಒಳಗೊಂಡಂತ ಒಂದು ಏನು ಸಿದ್ಧತೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇಕಾಗುತ್ತೆ. ಒಮ್ಮೆ ನೀವು ಒಂದು ಬಾರಿ ಇದನ್ನ ಈ ತರದೆಲ್ಲ ಪಕ್ಕಾ ಆಗಿ ನೀವು ರೆಡಿ ಆಗ್ಬಿಟ್ರೆ ಯಾವುದೇ ಎಕ್ಸಾಮ್ ನೀವು ಬರೆದ್ರು ಪಾಸ್ ಆಗ್ತಾ ಹೋಗ್ತಾ ಇರ್ತೀರಾ. ಒಂದ್ ಲೆವೆಲ್ಗೆ ಬಂದ್ಮೇಲೆ ನೀವು KS ಗೆ ರೆಡಿ ಆದ್ರೆ IAS ನಿಮ್ಗೆ ಬಹಳ ಈಸಿಯಾಗಿ ಕೇಕ್ ವಾಕ್ ತರ ಇರುತ್ತೆ. KS ಎಕ್ಸಾಮ್, KS ಗೆ ರೆಡಿ ಆದ್ರೆ PDO ಎಕ್ಸಾಮ್ ಆಗ್ಬೋದು, FTA ಆಗ್ಬೋದು, ಅಥವಾ ಬೇರೆ ಯಾವ್ದಾದ್ರು ಈಗ ನ್ಯಾಯಾಂಗ ಇಲಾಖೆಯಲ್ಲಿ ಬೇರೆ ಟೈಮಲ್ಲಿ ಕರೀತಾನೆ. ಮತ್ತೆ ನಿಮ್ಮ ಯಾವ್ದು B.Ed D.Ed ಮೇಲೆ ಟೀಚರ್ಸ್ ಎಕ್ಸಾಮ್ಸ್ ಇರ್ಬೋದು, ಆಮೇಲೆ ಪದವಿ ಎಕ್ಸಾಮ್ಸ್ ಇರ್ಬೋದು, ಪದವಿ ಲೆಕ್ಚರರ್ಸ್ ಇರ್ಬೋದು. ಸೊ ಈ ತರದ್ದೆಲ್ಲ ಎಕ್ಸಾಮ್ಸ್ ನ ನೀವು ಬರಿತಾ ಹೋಗ್ತೀರಾ ಆಕ್ಚುಲಿ. ಸೊ ಹಾಗಾಗಿ ಇದು ನಾನು ಇಷ್ಟು ಒಂದು ಮಾಹಿತಿನ ತಮ್ಗೆ ತಿಳಿಸ್ತಾ ಇದ್ದೀನಿ. ಸೊ ಇದು ಪದವಿ ಇದು ಸಿದ್ಧತೆ ಹೇಗೆ ಅಂತ. ಮತ್ತೆ ಏಕಾಗಿ ಇದನ್ನ ಮಾಡ್ಬೇಕು ಅಂತಂದ್ರೆ ನಾನು ಹೇಳಿದೆ ಹಿಂದೆ, ಗವರ್ಮೆಂಟ್ ಸರ್ವಿಸಸ್ ಅಲ್ಲಿ ಕೇವಲ ಲೆಸ್ ದ್ಯಾನ್ 5% ಆಕ್ಚುಲಿ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರಿಗೆಲ್ಲ ಬಹಳ ಒಳ್ಳೆ ಸ್ಯಾಲರಿ ಇದೆ. ಈಗ ಗವರ್ಮೆಂಟ್ ಅಲ್ಲಿ ಲೆವೆಲ್ 1 ಇಂದ ಲೆವೆಲ್ 18 ಅಂತ ಈಗ ಫಿಕ್ಸ್ ಮಾಡಿದ್ದಾರೆ ಹೊಸ ಪೇ ಸ್ಕೇಲ್, 7ನೇ ವೇತನ ಆಯೋಗ. ಅದನ್ನ ಲೆವೆಲ್ 1 ಅಂತಂದ್ರೆ ಈಗ P1 ಅಂತ ಒಂದು ತಗೊಂಡ್ರೆ ಪೋಸ್ಟ್, ಅದಕ್ಕೆ SLC ಪಾಸು ಫೇಲ್. ಸೊ ಅವ್ರು ನೀವು ಏನ್ ಮಾಡ್ಬೋದು, P1 ಗೆ 18,000 ರೂಪಾಯಿ ಬೇಸಿಕ್ ಫಿಕ್ಸ್ ಮಾಡಿದ್ದಾನೆ. ಅವ್ನಿಗೆ ಟೋಟಲಿ 22,000 ರೂಪಾಯಿ ಸ್ಯಾಲರಿ ಸಿಗುತ್ತೆ ಒಬ್ಬ P1 ಗೆ. ಅದೇ ಒಬ್ಬ ಲೆಕ್ಚರರ್ಗೆ ನಾವು ನೋಡಿದ್ರೆ
ಅದಕ್ಕಿಂತ ಹೆಚ್ಚಿನ ಒಂದು ಸ್ಯಾಲ್ರಿ ನಂಬರ್ 10 ಅಲ್ಲಿ ಇದ್ದೆ ಆದ್ರೆ ನಮ್ಮ ಸಿವಿಲ್ ಸರ್ವೆಂಟ್ಸ್ ಪಾತ್ರ ಇನ್ನು ತುಂಬಾ ಹೆಚ್ಚಿನದಾಗುತ್ತೆ. ಈಗ PWD ಇಂಜಿನಿಯರ್ಸ್ ತಗೋಬೇಕು, ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ತಾನೆ, ಡಾಕ್ಟರ್ಸ್ ತಗೋಬೇಕಾದ್ರು ಹೇಳ್ತಾನೆ. ಸೊ ಈಗ ನೀವು ನೋಡ್ಬೋದು ಈ ಕೋವಿಡ್ ಟೈಮಲ್ಲಿ ನಮ್ಮ ಏನು ಅಡ್ಮಿನಿಸ್ಟ್ರೇಷನ್ ಅವ್ರದ್ದು, ಯಾಕಂದ್ರೆ ಅಡ್ಮಿನಿಸ್ಟ್ರೇಷನ್ ಇಡೀ ಕರ್ನಾಟಕ 5,13,000 ಜನ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಏನು ಎಂಪ್ಲಾಯೀಸ್ ಇದ್ದಾರೆ. ಬಟ್ ಅದರಲ್ಲಿ ಲೀಡರ್ಸ್ ಯಾರು ಅಂತಂದ್ರೆ 320 ಜನ IAS ಆಫೀಸರ್ಸ್. ಇಡೀ ಕರ್ನಾಟಕನ ನಡೆಸ್ತಾ ಇರೋದು ಇವತ್ತು 320 ಜನ IAS ಆಫೀಸರ್ಸ್. ಈ 320 ಜನ IAS ಆಫೀಸರ್ಸ್, ಕರ್ನಾಟಕಕ್ಕೆ ಅಲಾಟ್ ಆದ 320 ಜನ IAS ಆಫೀಸರ್ಸ್ ಅಲ್ಲಿ ಆಲ್ಮೋಸ್ಟ್ 150ರಿಂದ 170 ಜನ ಬೆಂಗಳೂರಲ್ಲಿ ಕೇಂದ್ರ ಸ್ಥಾನದಲ್ಲಿ ಇರ್ತಾರೆ. ಇವ್ರಿಗೆಲ್ಲ ಯಾರು ಲೀಡರು? ಕರ್ನಾಟಕ ಗವರ್ಮೆಂಟ್ ಅಲ್ಲಿ ಚೀಫ್ ಸೆಕ್ರೆಟರಿ ಇಸ್ ದ ಲೀಡರ್ ಫಾರ್ ದೀಸ್ 320 IAS ಆಫೀಸರ್ಸ್. ದೀಸ್ ಆರ್ ಆಲ್ ಕಾಲ್ಡ್ ದ ಸ್ಟೀಲ್ ಫ್ರೇಮ್ ಆಫ್ ಅಡ್ಮಿನಿಸ್ಟ್ರೇಷನ್. ಇಡೀ ಅಡ್ಮಿನಿಸ್ಟ್ರೇಷನ್ ನ ಒಂದು ಸ್ಟೀಲ್ ಫ್ರೇಮ್, ಒಂದು ಮುಖ್ಯವಾದ ಭಾಗ ಅಂತ ಕನ್ಸಿಡರ್ ಆಗುತ್ತೆ. ಆನಂತರ ಇವತ್ತಿನ ದಿನಗಳಲ್ಲಿ ನೋಡಿದ್ರೆ ಈ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇರೋರಿಗೆ ಈ ಕೋವಿಡ್ ಟೈಮ್ ಅಲ್ಲಿ, ಇಂಥ ಒಂದು ಪ್ರಕೃತಿ ವಿಕೋಪದ ಒಂದು ಟೈಮ್ ಅಲ್ಲಿ ಅವರ ಜವಾಬ್ದಾರಿ ಎಷ್ಟು ಜಾಸ್ತಿ ಆಗಿದೆ ಅಂತಂದ್ರೆ, ಮತ್ತೆ ಅವ್ರದ್ದು ಇಂಪಾರ್ಟೆನ್ಸ್ ಮತ್ತೆ ರೋಲ್ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ, ನೀವು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತೀರಿ, ಇನ್ಫೋಸಿಸ್ ಅಲ್ಲಿ, ವಿಪ್ರೋದಲ್ಲಿ, TCS ಅಲ್ಲಿ, ಸಾಫ್ಟ್ವೇರ್ ಅಲ್ಲಿ ನೀವು 1 ಲಕ್ಷ 1 ಕೋಟಿ ರೂಪಾಯಿ ಸ್ಯಾಲರಿ ತಗೋಬಹುದು. ಬಟ್ ಒಬ್ಬ DC ಗೆ ಈಕ್ವಲೆಂಟ್ ಆಗೋದಕ್ಕಾಗಲ್ಲ. ಯಾಕಂದ್ರೆ DC ಅವರು ಈಗ ಯಾವುದೇ ಒಂದು ಡಿಸ್ಟಿಕ್ ಅಲ್ಲಿ ಒಬ್ಬ DC ಡೆಪ್ಯೂಟಿ ಕಮಿಷನರ್ ಅಂತಂದ್ರೆ ಈಸ್ ಆನ್ಸರಬಲ್ ಫಾರ್ 8 to 10 MLAs ಅಂಡ್ ಒಬ್ಬರಾದ್ರೂ ಇಬ್ಬರಾದ್ರೂ MP ಗಳಿಗೆ ಮತ್ತೆ 2-3 MLC ಗಳಿಗೆ ಈಸ್ ಆನ್ಸರಬಲ್. ಮತ್ತೆ 30 ಲಕ್ಷ ಜನಕ್ಕೆ ಈಸ್ ರೆಸ್ಪಾನ್ಸಿಬಲ್. ಈಸ್ ದ ಫಸ್ಟ್ ಸಿಟಿಸನ್ ಆಫ್ ದ ಡಿಸ್ಟ್ರಿಕ್ಟ್, ಡೆಪ್ಯೂಟಿ ಕಮಿಷನರ್. ಒಂದ್ಸರಿ ಸರ್ವೆ ಆಯ್ತಂತೆ ಇಡೀ ಇಂಡಿಯಾದಲ್ಲಿ, ಮತ್ತೆ ಇಡೀ ನಮ್ಮ ಪ್ರಪಂಚದಲ್ಲೂ ನಾವು ನೋಡಿದಾಗ ಮೋಸ್ಟ್ ಪವರ್ಫುಲ್ ಪರ್ಸನ್ ಯಾರು ಅಂತಂದ್ರೆ ಡೆಪ್ಯೂಟಿ ಕಮಿಷನರ್ ಅಂಡ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳ್ತಾರೆ. ಯಾಕಂದ್ರೆ ವಿತೌಟ್ ಎನಿ ಒಂದು ರೀಸನ್ ಹಿ ಕ್ಯಾನ್ ಅರೆಸ್ಟ್ ಎನಿಬಡಿ ಅಂಡ್ ಹಿ ಕ್ಯಾನ್ ಪನಿಷ್ ಎನಿಬಡಿ ಅಂತ ಇದೆ. ಆ ರೀತಿ ಹಿಂದೆ ಬ್ರಿಟಿಷ್ ಕಾಲದಲ್ಲಿ ಡೆಪ್ಯೂಟಿ ಕಮಿಷನರ್ಸ್ ಮತ್ತೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ ಅಥವಾ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ ಅಂತ ಕೆಲವು ಕಡೆ ಕರೀತಾರೆ, ಡೆಪ್ಯೂಟಿ ಕಮಿಷನರ್ಸ್ ಅಂತ ಕೆಲವು ರಾಜ್ಯಗಳಲ್ಲಿ ಕರೀತಾರೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತ ಕೆಲವು ಕಡೆ ಕರೀತಾರೆ. ನಮ್ಮ ಕರ್ನಾಟಕದಲ್ಲಿ ಡೆಪ್ಯೂಟಿ ಕಮಿಷನರ್ ಮತ್ತೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತಾನೆ ಫುಲ್ ಹೆಸರಿರೋದು, ಜಿಲ್ಲಾಧಿಕಾರಿ ಮತ್ತೆ ಜಿಲ್ಲಾ ದಂಡಾಧಿಕಾರಿ ಅಂತ. ಆಂಧ್ರ ಮತ್ತೆ ಮಹಾರಾಷ್ಟ್ರ, ತಮಿಳುನಾಡಿನಲ್ಲಿ ಕಲೆಕ್ಟರ್ ಅಂತ ಕರೀತಾರೆ. ನಾರ್ತ್ ಇಂಡಿಯಾದಲ್ಲೆಲ್ಲ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತ ಕರೀತಾರೆ. ಸೊ ಓಕೆ, ಸೊ ಇವರು ಮೋಸ್ಟ್ ಪವರ್ಫುಲ್. ಮತ್ತೆ SP ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಇವೆರಡು ಪೋಸ್ಟ್ಗಳನ್ನ ನಮ್ಮ ಬ್ರಿಟಿಷರು ನಮ್ಮ ದೇಶದಲ್ಲಿ ಇದ್ದಾಗ ಕ್ರಿಯೇಟ್ ಮಾಡಿ ಬಹಳ ಪವರ್ಫುಲ್ ಆಗಿ ಇವತ್ತು ಅದರ ಲೆಗಸಿ ಕಂಟಿನ್ಯೂ ಆಗ್ತಾ ಇದೆ. ಸೊ ನಾವು ನೋಡಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಅವರು ಎಷ್ಟು ಇಂಪಾರ್ಟೆಂಟ್ ಇರ್ತಾರೆ ಅಂದ್ರೆ, ನಾವು ಮೈಸೂರಲ್ಲಿ ನೋಡಿದ್ರೆ ಅವ್ರದ್ದು ಯಾವ್ದು ಡೆಪ್ಯೂಟಿ ಕಮಿಷನರ್ ಇದೇನು ಮನೆ ಒಂದು 12 ಎಕರೆಯಲ್ಲಿ ಇದೆ, ಬಹಳ ಓಲ್ಡ್ ಹೆರಿಟೇಜ್ ಬಿಲ್ಡಿಂಗ್. ಇತ್ತೀಚೆಗೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಕಟ್ಸಿದ್ದಾರೆ ಅಂತ ಒಂದು ಇದಾಯ್ತು. ಅದೇ ಶಿವಮೊಗ್ಗದಲ್ಲಿ ನೋಡಿದ್ರೆ 8 ಎಕರೆ ಜಾಗದಲ್ಲಿ DC ಮನೆ ಇದೆ, ಸೆಂಟ್ರಲ್ ಹಾರ್ಟ್ ಆಫ್ ಶಿವಮೊಗ್ಗದಲ್ಲಿ. ಅದರಲ್ಲಿ ಟೆನ್ನಿಸ್ ಕೋರ್ಟ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ. ತುಮಕೂರಲ್ಲಿ ದೊಡ್ಡ ಒಂದು ಪ್ಯಾಲೇಸ್ ತರ ಇದೆ ಡೆಪ್ಯೂಟಿ ಕಮಿಷನರ್ ಆಫ್ ಏನು ಮನೆ. ಆಕ್ಚುಲಿ ಏನಕ್ಕೆ ಅಂತಂದ್ರೆ ಅವರು ವೆರಿ ಇಂಪಾರ್ಟೆಂಟ್ ಪರ್ಸನ್. ಅವರು ಇಡೀ ಒಂದು ಡಿಸ್ಟ್ರಿಕ್ಟ್ ನ 180 ಕಮಿಟಿಗೆ ಚೇರ್ಮನ್ ಆಗಿರ್ತಾರೆ. ಡೆಪ್ಯೂಟಿ ಕಮಿಷನರ್ ಅವನದೇ ಆದ ಒಂದು ಕೋರ್ಟ್ ಇರುತ್ತೆ. ಹಿ ಈಸ್ ಹ್ಯಾವಿಂಗ್ ಎ ಕ್ವಾಸಿ ಜುಡಿಷಿಯಲ್ ಪವರ್. ಅವನದೇ ಆದಂತ ಒಂದು ಕೋರ್ಟ್ ಇರುತ್ತೆ, ಅದರಲ್ಲಿ ಅವನು ಜಡ್ಜ್ ಆಗಿ ಕೂತ್ಕೊಳ್ತಾನೆ. ಯಾರು? ಡೆಪ್ಯೂಟಿ ಕಮಿಷನರ್. ಅವನಲ್ಲಿ ಬರ್ತಕ್ಕಂಥ ಕೇಸ್ಗಳನ್ನ, ರೆವಿನ್ಯೂ ಮ್ಯಾಟರ್ಸ್ ನ, ವೆರಿ ವೆರಿ ಇಂಪಾರ್ಟೆಂಟ್ ರೆವಿನ್ಯೂ ಮ್ಯಾಟರ್ಸ್ ಅಲ್ಲಿ ಅವನು ಡಿಸಿಷನ್ಸ್ ಕೊಡ್ತಾನೆ. 180 ಕಮಿಟಿಗೆ ಚೇರ್ಮನ್ ಆಗಿರ್ತಾನೆ. ನೋಡಿ, ಪ್ರತಿಯೊಂದು ಕಮಿಟಿದು ಡಿಸಿಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಸರ್ಕಾರಕ್ಕೆ ಆಗುತ್ತೆ. ಆ ನಂತರದಲ್ಲಿ ನೀವು ನೋಡಿದ್ರೆ ಡೆಪ್ಯೂಟಿ ಕಮಿಷನರ್ಗೆ ಎವ್ರಿ ಡೇ 25 to 30 ಇನ್ವಿಟೇಷನ್ಸ್ ಬರ್ತಾ ಇರುತ್ತೆ. ಯಾವ ಫಂಕ್ಷನ್ ಅಟೆಂಡ್ ಮಾಡ್ಬೇಕು ಅಂತ ಡಿಸೈಡ್ ಮಾಡೋದು ಅವ್ರಿಗೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ಈ ಸೋ ಬಿಸಿ. ಆನಂತರ ಮಿನಿಸ್ಟರ್ಗಳು ಬಂದಾಗ, ಚೀಫ್ ಮಿನಿಸ್ಟರ್ಗಳು ಬಂದಾಗ, ಮತ್ತೆ ರಾಜ್ಯಪಾಲರು ಬಂದಾಗ, ಮತ್ತೆ ಸೆಂಟ್ರಲ್ ಮಿನಿಸ್ಟರ್ಸ್, ಸೆಂಟ್ರಲ್ ಪ್ರೈಮ್ ಮಿನಿಸ್ಟರ್ ಬಂದಾಗ್ಲಂತೂ ದೇ ಆರ್ ವೆರಿ ಬಿಸಿ. 2-3 ದಿನ ಮನೆಗೆ ಹೋಗೋದಿಲ್ಲ ಅವರು. ಸೋ ಮಚ್ ಆಫ್ ಏನು ರೆಸ್ಪಾನ್ಸಿಬಿಲಿಟಿ ಅವರ ಮೇಲೆ ಇರುತ್ತೆ. ಇತ್ತೀಚಿನ ಕೋವಿಡ್ ಟೈಮ್ ಅಲ್ಲಿ ತಾವು ನೋಡಿದ್ರೆ, ಇತ್ತೀಚಿನ ಪೇಪರ್ ಅಲ್ಲಿ ನೋಡಿದಾಗ ನಮ್ಮ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಅವರು ಡೈರೆಕ್ಟ್ ಆಗಿ ಡೆಪ್ಯೂಟಿ ಕಮಿಷನರ್ ಅವರ ಜೊತೆ ಎಲ್ಲೆಲ್ಲಿ ಕೋವಿಡ್ ಜಾಸ್ತಿ ಆಗಿರ್ತಕ್ಕಂಥ ಇಡೀ ಇಂಡಿಯಾದಲ್ಲಿ 56 ಡೆಪ್ಟಿ ಕಮಿಷನರ್ಗಳು, ಡಿಸ್ಟ್ರಿಕ್ಟ್ಗಳ ಡೆಪ್ಟಿ ಕಮಿಷನರ್ ಜೊತೆ ಡೈರೆಕ್ಟ್ ಆಗಿ ಮಾತಾಡಿದ್ರು. ಆಮೇಲೆ ಸರ್ಕಾರನು ಇವತ್ತು ಈ ಕೋವಿಡ್ ನ ನಿಯಂತ್ರಣದಲ್ಲಿ ಅದರ ಒಂದು ಜವಾಬ್ದಾರಿಯನ್ನ ಡೆಪ್ಟಿ ಕಮಿಷನರ್ಗೆ ಫುಲ್ ಕೊಟ್ಬಿಟ್ಟಿದೆ. ಯು ಕ್ಯಾನ್ ಟೇಕ್ ಡಿಸಿಷನ್ ಆನ್ ಯುವರ್ ಓನ್, ವಾಟ್ ಎವರ್ ಯು ಕ್ಯಾನ್ ಟೇಕ್ ಡಿಸಿಷನ್, ವಾಟ್ ಎವರ್ ಯು ಡೂ, ಇಟ್ ಇಸ್ ಎ ಲಾ, ಇಟ್ ಇಸ್ ಎನ್ ಆಕ್ಷನ್. ಸೊ ಈ ರೀತಿ ಹೆಚ್ಚಿನ ಜವಾಬ್ದಾರಿಯನ್ನ ಕೊಟ್ಟಿದೆ. ಸೊ ಹಾಗಾಗಿ ಸೊ ನಾವು ಇಂಥ ಒಂದು ಏನು ಪೋಸ್ಟ್ಗಳಲ್ಲಿ ಹೆಚ್ಚಿನದಾಗಿ ಶ್ರಮ ವಹಿಸಿ ನಾವು ಜಾಯಿನ್ ಆಗ್ಬೇಕಾಗುತ್ತೆ, ಕಷ್ಟಪಟ್ಟು. ಆಕ್ಚುಲಿ ಯಾವುದೇ ನಾವು KAS ಆಗ್ಬೋದು, ಒಬ್ಬ ತಹಸೀಲ್ದಾರ್
ತಹಸೀಲ್ದಾರ್ ಮತ್ತು ತಾಲೂಕು ದಂಡಾಧಿಕಾರಿ ಅಂತ, ಉಪವಿಭಾಗಾಧಿಕಾರಿ ಮತ್ತೆ ಉಪವಿಭಾಗದ ದಂಡಾಧಿಕಾರಿ, ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ದಂಡಾಧಿಕಾರಿ. ಸೊ ಈ ರೀತಿ ಇರುತ್ತೆ. ಒಬ್ಬ DC ಅಂಡರ್ಲಿ ಒಂದು 3-4 ಜನ ಅಸಿಸ್ಟೆಂಟ್ ಕಮಿಷನರ್ಸ್ ಇರ್ತಾರೆ. ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಅಂಡರ್ಲಿ 3-4 ಜನ ತಹಸೀಲ್ದಾರ್ ಇರ್ತಾರೆ. ಒಬ್ಬ ತಹಸೀಲ್ದಾರ್ ಅಂಡರ್ಲಿ ನಮ್ಗೆ ನೋಡಿದಂತೆ ನಮ್ಮ ಸಾವಿರಾರು ಜನ ವರ್ಕರ್ಸ್ ಅವರ ಇದರಲ್ಲಿ ಕೆಲಸ ಮಾಡ್ತಾರೆ. ಸೊ ಒಬ್ಬ SP ಅಷ್ಟೇ ವೆರಿ ಇಂಪಾರ್ಟೆಂಟ್ ಪೋಸ್ಟ್ ಇನ್ ಎನಿ ಡಿಸ್ಟಿಕ್ ಆಕ್ಚುಲಿ. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವ್ರ ಅಂಡರ್ಲಿ ಒಂದು 4-5 ಜನ DYSPಗಳು ಇರ್ತಾರೆ. ಒಬ್ಬ DYSP ಕೆಳಗಡೆ 4-5-6 ಸರ್ಕಲ್ ಇನ್ಸ್ಪೆಕ್ಟರ್ಗಳು ಇರ್ತಾರೆ. ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಕೆಳಗಡೆ ಒಂದು 10-15 ಜನ, ಒಂದು 10 ಜನನಾದ್ರೂ ಸಬ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ. ಸೊ ಈ ರೀತಿ ಠಾಣೆಗಳು ಡಿವೈಡ್ ಆಗ್ತಾ ಹೋಗ್ತಾ ಇರುತ್ತೆ. ಪ್ರೋಟೋಕಾಲ್ ಎಲ್ಲ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಈ ತರದ ಪೋಸ್ಟ್ಗಳಿಗೆ ನಾವು ಕಷ್ಟಪಟ್ಟು ಓದಿ ನಾವು ಮುಂದೆ ಬರ್ಬೇಕು ಅನ್ನೋದು ನನ್ನ ಒಂದು ಆಶಯ. ಆಮೇಲೆ ಇವು ವೆರಿ ಸಿಂಪಲ್ ಎಕ್ಸಾಮ್ಸ್ ಆಕ್ಚುಲಿ. ನಾವು ಪ್ರತಿ ಸರಿನೂ ಪ್ರತಿಯೊಬ್ರು ನಮ್ಗೆ ಮೆಟೀರಿಯಲ್ ಮಾರ್ಗದರ್ಶನ ಕೊರತೆಯಿಂದ ನಮ್ಗೆ ಏನ್ ಅನ್ಸುತ್ತೆ ಇವೆಲ್ಲ ಕಷ್ಟ ಅನ್ಸುತ್ತೆ. ಆಕ್ಚುಲಿ ಈ ಎಕ್ಸಾಮ್ಸ್ ಎಲ್ಲ ನಂತರದ ದಿನಗಳಲ್ಲಿ ನಾನು ಡೆಲ್ಲಿಯಿಂದ 5 ವರ್ಷ ಇದ್ದೆ. ನಂತರ ವಾಪಸ್ ಬಂದ್ಮೇಲೆ ನನಗೆ ಗೊತ್ತಾಯ್ತು ಇಲ್ಲ ಇಟ್ಸ್ ವೆರಿ ಸಿಂಪಲ್ ಎಕ್ಸಾಮ್. ನಾವು ಫೋಕಸ್ ಮಾಡಿಲ್ಲ, ಮತ್ತೆ ನಮ್ಗೆ ಏನೇನು ಗೊತ್ತಿದೆ ಅದ್ರ ಮೇಲೆ ನಾವು ಪ್ಲೇ ಮಾಡ್ಬೇಕು. ಅದು ಆ ಸ್ಟ್ರೆಂತ್ಸ್ ಮೇಲೆ ನಾವು ಆಕ್ಚುಲಿ ನಮ್ಮ ರೂರಲ್ ಏರಿಯಾದಿಂದ ಬಂದವ್ರಿಗೆ ಹೆಚ್ಚಿನ ಅವಕಾಶಗಳಿದೆ. ಸೊ ಇದನ್ನೆಲ್ಲ ಓದಿ ನಾವು ಮುಂದೆ ಬರ್ಬೇಕು. ವೆರಿ ಸಿಂಪಲ್ ಎಕ್ಸಾಮ್. ಈ ಎರಡೇನೆ. ಒಂದು ಇದು ಇಫ್ ಯು ಆರ್ ಫೇಲಿಂಗ್ ಇನ್ ದ, ಈಗ ಈ ಎಕ್ಸಾಮ್ಗೆ ನೀವು ನಾನು ಓದ್ತೀನಿ ಅಂತ ರೆಡಿಯಾಗಿ ಇಫ್ ಯು ಆರ್ ಫೇಲಿಂಗ್ ಇನ್ ದ ಎಕ್ಸಾಮ್ ಇಟ್ಸ್ ಓನ್ಲಿ ಬಿಕಾಸ್ ಆಫ್, ನಮ್ಗೆ ನಮ್ಮ ಡೈರೆಕ್ಟರ್ ವಾಜಿರಾಮ್ ಅಲ್ಲಿ ರವೀಂದ್ರನ್ ಸರ್ ಅಂತ ಈರೋಡ್ ಅವರು, ವಾಜಿರಾಮನ್ ರವಿ ಅವ್ರು ಹೇಳ್ತಾ ಇದ್ರು, ಇಫ್ ಯು ಆರ್ ಫೇಲಿಂಗ್ ಇನ್ ದ ಎಕ್ಸಾಮ್ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಲ್ಯಾಕ್ ಆಫ್ ಹಾರ್ಡ್ ವರ್ಕ್, ನಾಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಇಂಟೆಲಿಜೆನ್ಸ್. ಈ ಎಕ್ಸಾಮ್ಗೆ ನಿಮ್ಮ ಬೌದ್ಧಿಕ ಸಾಮರ್ಥ್ಯ, ಬುದ್ಧಿಮತ್ತೆ ಜಾಸ್ತಿ ಬೇಕಾಗಿಲ್ಲ. ಹಾರ್ಡ್ ವರ್ಕ್, ಪರಿಶ್ರಮ ತುಂಬಾ ಬೇಕಾಗತ್ತೆ. ಮಿನಿಮಮ್ 6-12 ಅವರ ಒಂದು ಪರಿಶ್ರಮ ಎವ್ರಿ ಡೇ ಬೇಕಾಗತ್ತೆ. ನೀವು ಕೆಲಸ ಮಾಡ್ಕೊಂಡು ಓದ್ಬೋದು. ನಮ್ಮಲ್ಲಿ ಈಗ ಅನಿಲ್ ಬಡಿಗೇರ್ ಸರ್ನೇ ನಮ್ಗೆ ಮಾರ್ಗದರ್ಶನ ಏನಂತಂದ್ರೆ ಅವ್ರು ಕೆಲಸ ಮಾಡ್ಕೊಂಡು ಓದಿರೋ ನೋಡಿ. ಉನ್ನತ ಪೊಸಿಷನ್ಗೆ ಬಂದಿದ್ದಾರೆ ಸರ್ ಈ ಒಂದು ಸಂದರ್ಭದಲ್ಲಿ. ಸೊ ಕೆಲಸ ಮಾಡ್ಕೊಂಡು ತಾವು ಓದ್ಬೋದು. ಸೊ ಇಂಟೆಲಿಜೆನ್ಸ್ ಬೇಕಾಗಿಲ್ಲ, ಹಾರ್ಡ್ ವರ್ಕ್ ಮಾಡ್ತಾ ನಮ್ಗೆ ಇಂಟೆಲಿಜೆನ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಡೆವಲಪ್ ಆಗುತ್ತೆ. ನಂತರ ಇನ್ನೊಂದು ಏನಂತಂದ್ರೆ ಇಫ್ ಯು ರೀಡಿಂಗ್ ಫಾರ್ 12 ಅವರ್ಸ್, ನೀವೇನಾದ್ರೂ ಕೆಲಸ ಮಾಡದೆ ಓದ್ತಾ ಇದ್ರೆ ಅಟ್ಲೀಸ್ಟ್ 12 ಅವರ್ ಓದಿ. ಕೆಲಸ ಮಾಡ್ಕೊಂಡು ಓದ್ತಿದ್ರೆ 4-6 ಅವರ್ ಒಂದು ಫೋಕಸ್ಡ್, ಹೈಲಿ ಫೋಕಸ್ಡ್ ಸ್ಟಡಿನ ನೀವು ಮಾಡಿದಾಗ ಖಂಡಿತ ಈ ಎಕ್ಸಾಮ್ಗಳಲ್ಲಿ ಹೆಚ್ಚಿನ ಒಂದು ನಿಮ್ಗೆ ಯಶಸ್ಸು ಸಿಗುತ್ತೆ. ಆಮೇಲೆ ಈ ತರ ಉನ್ನತ ಹುದ್ದೆಗಳಲ್ಲಿ ನಾವು ಬರ್ಬೇಕು. ಮತ್ತೆ ರಾಜ್ಯ ಮಟ್ಟದಲ್ಲಿ ನಮ್ಗೆ ಎಲ್ಲ ಹಿಂದೆ ನಾನು ವೀರಭದ್ರಾಚಾರಿ ಸರ್ ಅಂತ ಇದ್ರು IAS, 2002ರಲ್ಲಿ ಅವ್ರನ್ನ ಹೋಗಿ ಭೇಟಿ ಆಗಿದ್ದೆ. ಅವ್ರು ನನಗೆ ಮಾರ್ಗದರ್ಶನ ಮಾಡಿ ಜಸ್ಟಿಸ್ ಅಲ್ಲಿ JSS ಸಂಸ್ಥೆ ಹೋಗಿ ಜಾಯಿನ್ ಆಗು ಅಂತ ಹೇಳಿದ್ರು. ನಂತರ ದಿನದಲ್ಲಿ ನಾನು ಡೆಲ್ಲಿಗೆ ಹೋಗಿ ಅಲ್ಲಿ ಜಾಯಿನ್ ಆಗ್ಬಿಟ್ಟೆ. ಸೊ ಹಾಗಾಗಿ ಮತ್ತೆ ಇನ್ನೊಬ್ರು ನಮ್ಮ ಇವರಿದ್ರು, ಮೈಸೂರು DC ಇದ್ರು, ಮತ್ತೆ ನಮ್ಮ ಎಲೆಕ್ಷನ್ ಕಮಿಷನರ್ ಸರ್ ಆದ್ರು ಒಬ್ರು ಸರ್, ವೀರಭದ್ರಾಚಾರ್ ಸರ್ ಅವರು, ಮತ್ತೆ ನಮ್ಗೆ KS ಪ್ರಭಾಕರ್ ಸರ್ ಇದ್ದಾರೆ, ನಮ್ಮೆಲ್ಲ ಹಿರಿಯರು. ಮತ್ತೆ BL ವೇದಮೂರ್ತಿ ಸರ್ ಅಂತ MSIL ಅಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾಗ ನಾನು ಒಂದ್ಸರಿ ಹೋಗಿ ಭೇಟಿಯಾಗಿದ್ದೆ 2002ರಲ್ಲಿ. ಸೊ ಮತ್ತೆ ಈ ಇತ್ತೀಚಿನ ದಿನಗಳಲ್ಲಿ ಲೋಕೇಶ್ ಸರ್ ಅಂತ IAS ಆಗಿ ಬಂದಿದ್ದಾರೆ, ಎಕ್ಸೈಸ್ ಕಮಿಷನರ್ ಆಗಿದ್ದಾರೆ ಕರ್ನಾಟಕದಲ್ಲಿ. ಅವರು UP ಕೇಡರ್ IAS. ಮತ್ತೆ ಹಲವಾರು ಜನ ಇದರಲ್ಲಿ ಸೆಲೆಕ್ಟ್ ಆಗ್ತಾ ಇದ್ದಾರೆ. ಯಾವುದೇ ತರದ ಮಾರ್ಗದರ್ಶನ ಇದ್ರೆ ನನ್ನ ಫೋನ್ ನಂಬರ್ ತಗೊಂಡು ತಾವು ಸಂಜೆ ಟೈಮಲ್ಲಿ, ರಾತ್ರಿ ಟೈಮಲ್ಲಿ ನನಗೆ ಕಾಲ್ ಮಾಡ್ಬೋದು. ಅಥವಾ ಬಿಡುವಿನ ಯಾವ್ದಾದ್ರು ಸಾಟರ್ಡೆ ಸಂಡೇ ದಿನ ಮತ್ತೆ ಇಮೇಲ್ಗೆ ಮಾಡ್ಬೋದು, ಅಥವಾ ವಾಟ್ಸ್ಆಪ್ ನಲ್ಲಿ ನಾನು ಕನೆಕ್ಟ್ ಆಗ್ಬೋದು. ಪ್ರತಿ 6 ತಿಂಗಳಿಗೆ ವರ್ಷಕ್ಕೊಂದ್ಸರಿ ನಾನು ಡೆಲ್ಲಿಗೆ ಹೋಗಿ ಮೆಟೀರಿಯಲ್ಸ್ ಎಲ್ಲ, ಡೆಲ್ಲಿಲಿ ಟಾಪ್ ಇನ್ಸ್ಟಿಟ್ಯೂಟ್ ವಾಜಿರಾಮ್ ಶ್ರೀರಾಮ್ ಆ ಮೆಟೀರಿಯಲ್ಸ್ ಎಲ್ಲ ತಂದು ನಾನು ಫ್ರೀ ಆಫ್ ಕಾಸ್ಟ್ ಪ್ರತಿಯೊಬ್ಬರಿಗೂ ನಾನು ಕೊಡ್ತೇನೆ. ನನ್ನ ಸಂಪರ್ಕಕ್ಕೆ ಯಾರು ಬರ್ತಾರೆ, ನನ್ಗೆ ಯಾರು ಕೇಳ್ಕೊಳ್ತಾರೆ ಅವ್ರಿಗೆಲ್ಲ. ಸೊ ಇದೊಂದು ಈ ತರ ಇದೆ. ಹಾಗಾಗಿ ನಾನು ವೀರೇಶ್ ಬಡಿಗೇರ್ ಸರ್ಗೆ ನನಗೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ತುಂಬ ಧನ್ಯವಾದಗಳನ್ನ ನಾನು ತಿಳಿಸ್ತೀನಿ. ಎಲ್ಲಾ ಹಿರಿಯರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಆಕ್ಚುಲಿ ನಾನು ಮುಸೂರಿ IAS ಅಕಾಡೆಮಿಗೂ ಒಂದು ಪೋಸ್ಟ್ಗೆ ಅಪ್ಲೈ ಮಾಡ್ಕೊಂಡಿದ್ದೆ. ಸೊ ಅದನ್ನ ಹೆಚ್ಚಿನ ರಿಸಲ್ಟ್ಸ್ ಬಂದಿಲ್ಲ. ಡೆಲ್ಲಿನಲ್ಲಿ ಮತ್ತೆ ನಾನು ಡೆಲ್ಲಿನಲ್ಲಿ ಸೆಟ್ಲ್ ಆಗ್ಬೇಕು ಅನ್ನೋ ಒಂದು ಇದ್ರಲ್ಲಿ ಕೆಲವು ಪೋಸ್ಟ್ಗಳು ಡೆಲ್ಲಿನಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ತಮ್ಮೆಲ್ಲ ಆಶೀರ್ವಾದದೊಂದಿಗೆ ನಾನು ಈ 1-2 ಮಾತುಗಳನ್ನ ಮುಗಿಸ್ತೀನಿ. ನನ್ನ ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.